ಸುಮ್ಮನೆ ಯಾವುದೋ ಪಿಂಟ್ರೆಸ್ಟಲ್ಲೋ ಗೂಗಲಲ್ಲೋ ಏನೋ ಕಾಪಿ ಮಾಡಿದ್ವಿ, ಅದನ್ನು ತಂದು ಎಕ್ಸಿಕ್ಯೂಟ್ ಮಾಡಿಬಿಟ್ವಿ. ಚಾನ್ಸೇ ಇಲ್ಲ. ವಿತ್ ಲೈಟ್ಸ್ ಕೂಡ ಸ್ವಲ್ಪ ಎಲಿಗೆಂಟ್ ಆಗಿರೋ ಲೈಟ್ಸ್ ಹಾಕಿದ್ವಿ. ಡೈನಿಗೋಸ್ಕರ ಹಾಕಿರೋದು ಇದು. ಸ್ಪೆಷಲ್ ಏನಪ್ಪ ಅಂದರೆ ಈ ಸಲ ಡೋರ್ ಡಿಸೈನ್ ಸ್ವಲ್ಪ ಚೇಂಜ್ ಆಗಿದೆ. ವಿತ್ ಫ್ಲೂಟೆಡ್ ಗ್ಲಾಸ್. ಯಾರು ಬಂದರೂ ಕೀಟ್ ಬರ್ಬೋದು, ಹೋಗ್ಬೇಕಾದ್ರೆ ತೊಗೊಂಡು ಹೋಗ್ತಾ ಇರ್ಬೋದು. ನೈಟ್ ನೋಡಿದ್ರೆ ಏನೋ ಈ ಸೂರ್ಯಗ್ರಹಣ ಆದಂಗೆ ಇರ್ತದೆ ನಮಗೆ. ಪ್ಲಸ್ ಈ ಮನೆಗೆ ಹಾಕಿರೋ ಮೆಟೀರಿಯಲ್ಸ್ ಬಗ್ಗೆ ವರಿನೇ ಮಾಡೋಂಗಿಲ್ಲ, ಬಿಕಾಸ್ ವಿ ಆರ್ ಇಂಜಿನಿಯರ್ಸ್. 8 feet ವೈಡ್ ಬೈ 10 feet ಹೈಟ್. ಸೇಮ್ ಕಲರು ಸೇಮ್ ಕಾಂಬಿನೇಷನಲ್ಲೇ ವರ್ಕ್ ಆಗಲಿ ಅಂತ. ಕ್ರಾಸ್ ವೆಂಟಿಲೇಷನ್ಗೆ ಏನೋ ಸ್ವಲ್ಪ ಡಿಫ್ರೆಂಟ್ ಆಗಿ ಒಂದೇ ಫ್ಲೋರಿಂಗ್ ಇಲ್ದೇ ಸ್ವಲ್ಪ ಚೇಂಜ್ ಇದೆ. ಇದು ಗ್ರೌಂಡ್ ಫ್ಲೋರ್ ಮಾಸ್ಟರ್ ಬೆಡ್ರೂಮ್. 6x4 ಸೈಜ್ ಇಂದು ಇಟಾಲಿಯನ್ ಮಾರ್ಬಲ್ ಡಯಾನಾ ಬೀಚ್ ಶೇಡ್ ಅಲ್ಲಿ ಬಂದಿರೋ ಫ್ಲೋರಿಂಗ್. ಇದು 30-40 ಡ್ಯೂಪ್ಲೆಕ್ಸ್ ಮನೆನೆ. ಬಟ್ ನಾವು ಮಾಡೋದ್ರಲ್ಲಿರುತ್ತೆ ಈ ವಾಲ್ನ ಯಾವ ತರ ಡೆಕೋರೇಟ್ ಮಾಡ್ತೀವಿ. ಇದು ಏನಪ್ಪಾ ಅಂತ ಯೋಚನೆ ಮಾಡ್ಬೋದು ನೀವು. ಎಲ್ಲೆಲ್ಲಿ ಪಾಸಿಬಿಲಿಟಿ ಇರುತ್ತೋ ಆ ಸೇಫ್ಟಿನ ಪ್ರೊವೈಡ್ ಮಾಡೇ ಇರ್ತೀವಿ. ಈ ಬೆಡ್ರೂಮ್ ಪಕ್ಕನೇ ಇನ್ನೊಂದು ಬೆಡ್ರೂಮ್, ಅದ್ರ ಪಕ್ಕ ಇನ್ನೊಂದು ಬೆಡ್ರೂಮ್, ಆ ಥರ ಇಲ್ಲ. ಬಟ್ ಮೇಲ್ಗಡೆ 2 ಬೆಡ್ರೂಮ್ ಸ್ವಲ್ಪ ಇನ್ನೂ ಸ್ಪೆಷಲ್ ಫೀಲ್ ಆಗಲಿ. ಅದಂತೂ ಹೊರಗಡೆಯಿಂದ ಏನು ಕಾಣಲ್ಲ, ಮಿರರ್ ಗ್ಲಾಸೇ ಅದು. ಎಸ್ಪೆಷಲಿ ಫಾರ್ ಡೇ ಲೈಟ್ ಅಷ್ಟೇ. ಬಟ್ ಡಿಫ್ರೆನ್ಸ್ ಇರಲಿ, ಅದೆಲ್ಲ ಕಾಮನ್ ಏರಿಯಾ ಆಗೋಯ್ತು. ಹಾಲು, ಕಿಚನ್, ಏನು ಜಾಲಿ ಕೂಡ ಸೇಫ್ಟಿಗೂ ಇಶ್ಯೂ ಆಗಬಾರ್ದು. ನಾಳೆ ಯಾರು ಬೇಕಾದ್ರೆ ಹೊಡ್ಕೊಂಬಂದ್ಬಿಡ್ತಾರೆ ಅಂತೇಳಿ. ಸೊ ಹಂಗಾಗಿ ಇಲ್ಲೂ ಕೊಟ್ಟಿದ್ದೀವಿ. ಇಲ್ಲೂ 5x5 ವಿಂಡೋ ಕೊಟ್ಟಿದ್ದೀವಿ. ಸೆಂಟ್ರಲ್ ಫ್ಯಾನ್ ಹತ್ರ ಅಗೈನ್ ಬ್ಲ್ಯಾಕ್ ಲೂವರ್ಸ್ ಹಾಕಿ ಸ್ಟ್ರಿಪ್ ಕೊಟ್ಟಿದ್ದೀವಿ. ಸೊ ಯಾವ ಡಿಸ್ಟರ್ಬೆನ್ಸು ಇಲ್ಲ, ಅಂದರೆ ಕಣ್ಣಿಗೆ ಏನೂ ಹೊಡೆಯೋದಿಲ್ಲ. ಪ್ಲಸ್ ಸೈಡ್ ಡಾಕ್ಯುಮೆಂಟ್ಸ್ ಅಂತ ಬಂದರೆ ತುಂಬ ಕ್ಲೀನಾಗಿರ್ತದೆ. ಈ ಬ್ಲ್ಯಾಕ್ ಸಾಯಿಲು ರೆಡ್ ಸಾಯಿಲ್ ಅನ್ನೋ ಕಾನ್ಸೆಪ್ಟ್ ತುಂಬ ಹಳೇದಾಗೋಯ್ತು. ನಮಸ್ಕಾರ ಎಲ್ರಿಗೂ. ನಮ್ಮ ಹೆಸರು ರಾಜೀವ್ ಅಂತೇಳಿ. ನಮ್ಮ ಕಂಪ್ನಿ ಹೆಸರು HG ಬಿಲ್ಡರ್ಸ್ ಅಂತ. ನಾವು ಲೊಕೇಟ್ ಆಗಿರೋದು ದಾವಣಗೆರೆನಲ್ಲಿ. ಇವತ್ತಿಂದೇನಪ್ಪ ಅಂದರೆ, ಇವತ್ತು ನೋಡ್ತಾ ಇರ್ಬೋದು ಒಂದು ಬ್ಯೂಟಿಫುಲ್ 30-40 ಡ್ಯೂಪ್ಲೆಕ್ಸ್ 3 BHK ಹೌಸ್ನ ತಂದಿದ್ದೀವಿ. ಈವನ್ ಇದು ಕೂಡ ಸೇಲ್ಗಿದೆ. ಎಲ್ಲಿದೆ ಅಂತ ಹೇಳಿದ್ರೆ, ಆ್ಯಸ್ ಯೂಶುವಲ್ ಹೇಳ್ತೀನಲ್ಲ, 9th ಕ್ರಾಸ್ ಮಹಾಲಕ್ಷ್ಮಿ ಲೇಔಟ್ ನಿಯರ್ ಶಿವಗಂಗಾ ಚೌಟ್ರಿ, ದಾವಣಗೆರೆ. ಅನದರ್ ಲ್ಯಾಂಡ್ ಮಾರ್ಕ್ ಕುಂದವಾಡ ಕೆರೆ ಪಕ್ಕ. ಇದು ಲೊಕೇಶನ್. ಕನ್ಫ್ಯೂಸ್ ಆಗ್ಬಿಟ್ಟು ಎಲ್ಲಿಂದಾನೋ ಫೋನ್ ಮಾಡ್ಬಿಡಿ. ಇದು ದಾವಣಗೆರೆ. ಇದು ಬಂದ್ಬಿಟ್ಟು 30-40 ಡ್ಯೂಪ್ಲೆಕ್ಸ್ ಮನೆ. ಇದರಲ್ಲೂ ಏನು ಸ್ಪೆಷಲ್ ಹಳೆ ಮನೆಗಳಿಗಿನ ಅಂದ್ರೆ, ನೀವು ಎಲ್ಲೂ ನೋಡಿದ್ರು ಬ್ರೈಟ್ ಕಲರ್ಸ್ ಇಲ್ಲ. ಒಂಥರ ನಾವು ಯೂಶಲಿ ಈ ಬ್ರೈಟ್ ಯೆಲ್ಲೋ, ಗ್ರೇ ಎಲ್ಲ ಯೂಸ್ ಮಾಡ್ತಿರ್ತಿದ್ವಿ. ಎಲ್ಲ ನೋಡಿದ್ರು ಸಿಂಪಲ್ ಒಂದೇ ಕಲರ್ಲಿದೆ ನೋಡಿ. ಅದು ಬಾಡಿ ಕಲರ್ ಜೊತೆನೆ ಡಾರ್ಕ್ ಕಲರು ಎಲ್ಲನೂ ಹಂಗೆ ಇದೆ. ವಿತ್ ವೈಟ್ ಜೊತೆ ಮಿಕ್ಸ್ಚರ್ ಆಗಿದೆ, ವಿತ್ ವುಡನ್ ಗ್ರೈನ್ಸ್ ಇದೆ ಅಷ್ಟೇ. ಅದು ಬಿಟ್ಟರೆ ಎಲ್ಲೂ ನಿಮಗೆ ಈ ಡಾರ್ಕ್ ಬ್ರೈಟ್ ಕಲರ್ಸ್, ಎದ್ದು ಹೊಡೆಯೋ ಕಲರ್ಸ್ ಇಲ್ಲ. ಸೊ ಇದು ಒಂಥರ ಹೊಸ ಇದನ್ನು ಮಾಡ್ತಾ ಇದೆ. ಅಂದರೆ ಸ್ವಲ್ಪ ಎಲಿಗೆಂಟ್ ಆಗಿರಲಿ, ರಿಚ್ನೆಸ್ ಆಗಿರಲಿ ಅಂತ, ಪ್ರೀಮಿಯಂ ಫೀಲ್ ಕೊಡಲಿ ಅಂತ. ಗೇಟ್ ನೋಡ್ಬೋದು, ನನ್ನ ಹೈಟ್ 6 feet ಇದೆ, 6.5 feet ಗೇಟ್ ಇದೆ. ಸೊ ಒಂದು ಗುಡ್ ಹೈಟ್, ಒಂದು ಪ್ರೀಮಿಯಂ ಲುಕ್ಕಿಗೋಸ್ಕರ. ಪ್ಲಸ್ ಇಲ್ಲೊಂದು ಗ್ರಾನೈಟ್ ಪೀಸ್ ಹಾಕಿ ಇಲ್ಲಿ ಟೈಲ್ಸ್ ಕ್ಲಾಡಿಂಗ್ ಮಾಡಿ ವಿತ್ ಪ್ರೊಫೈಲ್ ಲೈಟ್ ಕೊಟ್ಟಿದ್ದೀವಿ. ಇದು ನೈಟಲ್ಲಿ ನಿಮಗೆ ತುಂಬಾ ಎಲಿಗೆಂಟ್ ವ್ಯೂ ಕಾಣುತ್ತೆ. ಇದು ಟೈಲ್ಸ್ ಕೂಡ ನೋಡಿ ಇದ್ರ ಜೊತೆ ಮ್ಯಾಚ್ ಆಗಿದೆ, ಕಲರ್ ಜೊತೆ. ಅದೇ ತರ ಹುಡುಕ್ ಹಾಕಿದ್ದೀವಿ. ಸೊ ಓವರ್ ಆಲ್ ಲುಕ್ ತುಂಬಾ ಡಿಫ್ರೆಂಟ್ ಆಗಿದೆ. ಪ್ಲಸ್ ಏನಪ್ಪಾ ಅಂದ್ರೆ, ಈ ಸಲ ಒಂದು ಶೇಪ್ ಇಂಟ್ರೊಡ್ಯೂಸ್ ಮಾಡಿದೀವಿ. ದಟ್ ಈಸ್ ಕಾಲ್ಡ್ ವಿ ಫಾರ್ ವಿಕ್ಟ್ರಿ ತರ ಒಂದು ಸಿಂಬಲ್ ಕೊಟ್ಟಿದ್ದೀವಿ. ಸೊ ದಿಸ್ ಈಸ್ ಆಲ್ ಅಬೌಟ್ ಎಲಿವೇಶನ್. ಒಳಗಡೆ ಹೋದ್ರೆ ಮನೇನ ಡೀಟೇಲ್ಡ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀವಿ. ನೋಡಿ, ಇವಾಗ ಏನಪ್ಪಾ ಅಂದ್ರೆ, ಯೂಶಲಿ ಎಲ್ಲ ಮನೆ ವಿಡಿಯೋಸ್ನ ಡೇ ಟೈಮ್ ನೋಡಿರ್ತೀರ. ನಾವು ಕೂಡ ಫಸ್ಟ್ ಟೈಮ್ ಬೇಕಂತೇಳಿ ಅಪ್ರಾಕ್ಸಿಮೇಟ್ಲಿ ಇದು 9 o'clock. ಸೊ ಪಿಚ್ ಡಾರ್ಕ್ ಇದೆ, 9 o'clock ಶೂಟ್ ಮಾಡ್ತಾ ಇದ್ದೀವಿ. ನೈಟ್ನಲ್ಲಿ ಹೆಂಗ್ ಕಾಣುತ್ತೆ ಮನೆ, ಬೆಳಕು ಲೈಟ್ ಎಷ್ಟು ಚೆನ್ನಾಗಿ ಹಾಕಿದ್ದೀವಿ, ಪ್ರತಿಯೊಂದು ಗೊತ್ತಾಗುತ್ತೆ. ಎಂಟೈರ್ ಮನೆ ಟೂರ್ ಮಾಡಿಸ್ತೀನಿ, ಬನ್ನಿ ಒಳಗೆ ಹೋಗೋಣ. ನೋಡಿ, ಇದು ಪಾರ್ಕಿಂಗು. ನಾವು ಕರೆಯೋದು ಕಾರ್ ಪಾರ್ಕಿಂಗು. ಬಟ್ ಏನಪ್ಪಾ ಅಂದ್ರೆ, ಒಂದು ಸ್ಮಾಲ್ ಕಾರ್ ಮಾತ್ರ, ಹ್ಯಾಚ್ ಬ್ಯಾಕ್ಗಳು ಮಾತ್ರ ನಿಲ್ಲುತ್ತೆ ಅಷ್ಟೇನೆ ಇದರಲ್ಲಿ. ವಿತ್ ಇದ್ರ ಕೆಳಗಡೆನೆ ಸಂಪ್ ಅಂತಿದೆ. 6,000 to 7,000 ಲೀಟರ್ ಸಂಪ್ ಬಂದಿದೆ. ವಿತ್ ಬೋರ್ವೆಲ್ ಇದೆ. ಇಲ್ಲಿ ಮೀಟರ್ ಬಾಕ್ಸ್ ಬರುತ್ತೆ, 2 ಟ್ಯಾಪ್ ಬರುತ್ತೆ. ಪಾರ್ಕಿಂಗ್ ಅಲ್ಲಿ ವಾಲ್ ಟೈಲ್ ನೋಡ್ಬೋದು. ಯೂಶಲಿ ಸ್ವಲ್ಪ ಹತ್ರದಿಂದ ತೋರಿಸಿ. ಟ್ರವೆಂಟೈನ್ ಅಂತ, ಇದು ಟ್ರವೆಂಟೈನ್ ನೋಡಿರ್ತೀರಾ, ಎಲ್ಲ ಹಾರಿಜಾಂಟಲ್ ಕ್ಲೇ ಮಾಡಿರ್ತಾರೆ. ಓಕೆ, ನಾವು ನೋಡಿ ಅದನ್ನ ವರ್ಟಿಕಲ್ ಅಲ್ಲಿ ಹಾಕಿದ್ವಿ. ಸೊ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ, ಒಂದು 10 feet ಲೆಂತ್ ಕಾಣಲಿ ಅಂತೇಳಿ. ಸೊ 2 ಲೈಟ್ ಕೊಟ್ಟಿದ್ದೀವಿ ವರ್ಟಿಕಲಿ ಬರೋ ಥರ. EV ಚಾರ್ಜಿಂಗ್ ಪಾಯಿಂಟ್ ಕೊಟ್ಟಿದ್ದೀವಿ. ವಿತ್ ವುಡನ್ ಫಾಲ್ ಸೀಲಿಂಗ್ ಬರ್ತದೆ. ಫಾಲ್ ಸೀಲಿಂಗ್ ಕೂಡ ಪ್ರೊಫೈಲ್ ಲೈಟ್ ಕೊಟ್ಟಿದ್ದೀವಿ 2 ಕಡೆ. ಸಿಂಪಲ್ ಆಗಿ ಲೈನ್ 2 ಪ್ರೊಫೈಲು, ಒಂದು ಸಿಂಗಲ್ ಲೈಟ್ ಕೊಟ್ಟಿದ್ದೀವಿ. ಸೊ ದಿಸ್ ಈಸ್ ಅಬೌಟ್ ಫ್ರಂಟ್ ವ್ಯೂ. ಫ್ರಂಟ್ ವ್ಯೂ ಅಂದ್ರೆ ಬರ್ತಿದ್ದಂಗ್ಲೆ ಒಂದು ಗ್ರ್ಯಾಂಡ್ನೆಸ್ ಬೇಕಲ್ಲ. ಯಾವುದೋ ಮನೆ ಒಳ್ಳೆ ರಿಚ್ ರಾಯಲ್ ಮನೆ ಇದೆಯಪ್ಪ ಇಲ್ಲಿ ಅಂತ ಫೀಲ್ ಬೇಕಲ್ಲ. ಹಂಗಾಗಿ ಟ್ರವೆಂಟೈನ್ ಜೊತೆ ನಮ್ಮ ಟೀಕ್ ವುಡ್ ಒಳ್ಳೆ ಮಿಕ್ಸ್ ಆಗಿದೆ. ಒಳ್ಳೆ ಗ್ರ್ಯಾಂಡ್ ಡೋರ್ ಹ್ಯಾಂಡಲ್ ಕೊಟ್ಟಿದ್ದೀವಿ. 2 ಲಾಕ್ಸ್ ಬರುತ್ತೆ ಗೋದ್ರೇಜ್ದು. ನಮ್ಮ ಮನೆ ಎಲ್ಲ ಮನೆಗಳಲ್ಲಿ ಹೇಳಿರ್ತೀವಿ 2 ಲಾಕ್ ಹಾಕಿರ್ತೀವಿ ಅಂತ. ಸೊ ನೀವು ಅಡಿಷನಲ್ ಲಾಕ್ ಹಾಕೊಳ್ಳೋ ಅವಶ್ಯಕತೆ ಇಲ್ಲ. ನೋಡಿ, ಓಪನ್ ಆದ ತಕ್ಷಣ ಒಂದು ಹೆಂಗಿದೆ ಒಳ್ಳೆ ವ್ಯೂ ಕೊಡಿ. ನೋಡಿ, ಇದು ಈ ಟೈಲ್ಸ್ ಹಾರಿಜಾಂಟಲ್ ಗ್ರೂವ್ಸ್ ಇದೆ ಈ ಟೈಲ್ಗೆ. ವಿತ್
ಪ್ಲೇನ್ ಟೈಲ್ ಹಾಕಿದ್ಮೇಲೆ ಇದನ್ನ ಈ ಬ್ರಾನ್ಸ್ ಪಟ್ಟಿಗಳನ್ನ ಹಾಕಿ ಟು ಮೇಕ್ ದಿಸ್ ವಾಲ್ ರಿಚ್ ವಿತ್ ಲೈಟ್ಸ್ ಕೂಡ ಸ್ವಲ್ಪ ಎಲಿಗೆಂಟ್ ಆಗಿರೋ ಲೈಟ್ಸ್ ಹಾಕಿದ್ವಿ. ನೋಡಿ ಹೆಂಗ್ ಕಾಣ್ತಾ ಇದೆ ಈ ವಾಲ್. ಯೂಶುವಲಿ ನಾವು ನಮ್ಮ ಮನೆಗಳಲ್ಲಿ ಎಲ್ಲಾ ಮನೆಗಳಲ್ಲಿ ಹೇಳ್ತೀವಿ, ಡೋರ್ ತೆಗೆದ ತಕ್ಷಣ ಒಂದು ವಾಲ್ ನಿಮ್ಮನ್ನ ವೆಲ್ಕಮ್ ಮಾಡ್ಬೇಕು ಅಂತ. ಅದೇ ವಾಲ್ ಒಂದು ಫೋಟೋ ವಾಲ್ ತರ ನೋಡಿ. ಈ ತರ ಒಳ್ಳೆ ನಿಂತ್ಕೊಂಡ್ರೆ ಹಿಂದ್ಗಡೆ ಒಳ್ಳೆ ಬ್ಯಾಕ್ ಗ್ರೌಂಡ್ ಅಲ್ಲಿ ಒಂದು ರಿಚ್ ವಾಲ್ ಇರ್ಬೇಕು. ಆ ತರ ಒಂದು ವಾಲ್ ಇದು. ಸೊ ನಮ್ಮ ಮನೆನ ಓನರ್ನ ವೆಲ್ಕಮ್ ಮಾಡೋ ವಾಲ್ ಇದು. ನೀವು ಹಾಗೆ ಬಂದ್ರೆ ಸೀಲಿಂಗ್ ತೋರಿಸಿ ಎಷ್ಟು ಗ್ರ್ಯಾಂಡ್ ಆಗಿದೆ ಅಂತ. ನೋಡಿ ಎಷ್ಟು ಬ್ಲ್ಯಾಕ್ ಬ್ಯಾಕ್ ಗ್ರೌಂಡ್ ಅಲ್ಲಿ ಲೂವರ್ಸ್ ಅಲ್ಲಿ ಒಂಥರ ಕಾಪರ್ ಲುಕ್ ಅಲ್ಲಿ ಎರಡು ಲೈಟ್ ನ ಎಲಿಗೆಂಟ್ ಆಗಿ ಬರ್ತಾ ಇದೆ. ಇದು ಫೋಯರ್ ಆಯ್ತು ಆಕ್ಚುಲಿ. ಇದಿಷ್ಟು ಫೋಯರ್ ಆಯ್ತು. ಇಲ್ಲೊಂದು ಸ್ಪೆಷಲ್ ಇದೆ, ಬನ್ನಿ ನೋಡೋಣ. ಇದು ಯೂಶುವಲಿ ನಮ್ಮ ಡೋರ್ ಬಂದ್ಬಿಟ್ಟು ಕ್ಲೋಸ್ ಮಾಡುತ್ತೆ. ಇದು ಆಸ್ ಯೂಶುವಲ್ ಇದು ಶೂ ರ್ಯಾಕ್ ವಿತ್ UPS ಪಾಯಿಂಟ್. ಇಲ್ಲಿ ನೋಡಿ, ಇಲ್ಲೊಂದು ಬಾಕ್ಸ್ ಇದೆ. ನೀವೇನೋ ಅಂತ ಕೇಳ್ಬೇಕಿದ್ದ, ಇದೇನಪ್ಪ ಇದೇನ್ರಿ ಬಾಕ್ಸು? ಟ್ಯಾಂಟಣ ನೋಡಿ, ಇಲ್ಲಿ ನಾವು ಈಗ ಹುಕ್ಸ್ ಹಾಕ್ತೀವಿ. ಓಕೆ, ಇಲ್ಲಿ ಹುಕ್ಸ್ ಹಾಕ್ತೀವಿ. ಅಟ್ಲೀಸ್ಟ್ ನೀವೇನಿಲ್ಲ ಅಂದ್ರೂ ಒಂದು 20 ಕೀಸ್ನ ಹ್ಯಾಂಗ್ ಮಾಡ್ಕೋಬೋದು. ಕೀ ಇಡ್ಲಿಕ್ಕೆ ಅಂತಲೇ ಮಾಡಿರೋ ಬಾಕ್ಸ್ ಇದು. ಓಕೆ, ಇದು ನಮಗೆ ಲಾಸ್ಟ್ ಮೂಮೆಂಟಲ್ಲಿ ಥಾಟ್ ಬಂದು ಮಾಡಿಸಿದ್ದೀವಿ. ಇನ್ನು ಹುಕ್ಗಳು ಹಾಕಿಲ್ಲ, ಬಟ್ ತುಂಬ ಯೂಸ್ಫುಲ್ ಆಗಿರ್ತದೆ ಇದು. ಎಸ್ಪೆಷಲಿ ನಮ್ಮ ಮನೆಯಲ್ಲಿ ಕೀ ಹುಡ್ಕೋದು, ಆ ಕಾರ್ ಕೀಯಲ್ಲಿ ಈ ಬೈಕ್ ಕೀಯಲ್ಲಿ ಇದನ್ನು ಅಲ್ಲಿಟ್ಟಿದ್ವಾ ಇಲ್ಲಿಟ್ಟಿದ್ವಾ ಅಂತ ಕನ್ಫ್ಯೂಸ್ ಆಗಿ ಹುಡುಕ್ತಾ ಇರ್ತಾರೆ. ಸೊ ಒಂದೇ ಜಾಗ, ಯಾರು ಬಂದರೂ ಕೀ ಇಟ್ಟು ಬರ್ಬೋದು, ಹೋಗ್ಬೇಕಾದ್ರೆ ತೊಗೊಂಡು ಹೋಗ್ತಾ ಇರ್ಬೋದು. ಸೊ ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಇಲ್ಲಿ ಬಂದರೆ ಒಂದು ಬೆಡ್ರೂಮ್ ಇದೆ, ಮಾಸ್ಟರ್ ಬೆಡ್ರೂಮು. ಅದಕ್ಕಿಂತ ಮುಂಚೆ ಹಾಲ್ ತೋರಿಸ್ಬಿಡಿ. ಇಲ್ಲಿಂದ ಒಂದು ಒಳ್ಳೆ ವ್ಯೂ ಕೊಡಿ, ಕಂಪ್ಲೀಟ್ ವ್ಯೂ ಕೊಡಿ ಹಾಲ್ದು. ಆ್ಯಸ್ ಯೂಶುವಲಿ ನಮ್ಮ ಮನೆಗಳಲ್ಲಿ ನೀವು ನೋಡೇ ಇರ್ತೀರ, 6 ಫೀಟ್ ಟಾಲ್ ವಿಂಡೋಸ್ ಕೊಡ್ತೀವಿ ನಾವು. 3x6 ಇದೆ, ಅದು 3x6. ನೋಡಿ, ಇದು ಇಲ್ಲಿ ತನಕನೂ ಇಟ್ ಆಕ್ಟ್ಸ್ ಆಸ್ ಎ ಹಾಲ್ ಲಿವಿಂಗ್. ಆರಾಮಾಗಿ ಸೋಫಾ ಸೆಟ್ ಎಲ್ಲ ಇಟ್ಕೋಬೋದು. ಇಲ್ಲಿಂದ ಇದು ಈ ಪಾರ್ಟ್ ನಾವೇನು ಈ ಟೈಲ್ ಹಾಕಿದೀವಲ್ಲ, ಈ ಪಾರ್ಟ್ ಎಲ್ಲ ಡೈನಿಂಗಿಗೋಸ್ಕರ ಹಾಕಿರೋದು. ಇದು ಒಂದು ಅಟ್ಮಾಸ್ಫಿಯರ್ನ ಕ್ರಿಯೇಟ್ ಮಾಡಲಿ. ಹೌದಪ್ಪ, ಇದೆ ಡೈನಿಂಗ್. ನೋಡಿ, ಇಲ್ಲಿ ಒಂದೆರಡು ಹ್ಯಾಂಗಿಂಗ್ ಲೈಟ್ ವಿತ್ ಒಂದು ಫ್ಯಾನ್. ಸೊ ದಿಸ್ ಪ್ಲೇಸ್ ಇಸ್ ಫಾರ್ ಡೈನಿಂಗ್. ಈ ನೀವು ನೋಡಿದ್ರೆ ನೀವು ಈ ಕಡೆಯಿಂದ ಒಂದು TV ಯೂನಿಟ್ ತೋರಿಸಿ ವೀಕ್ಷಕರಿಗೆ ಹೆಂಗಿದೆ ಅಂತ. ಎಷ್ಟು ಗ್ರ್ಯಾಂಡ್ ಆಗಿದೆ. 8 ಫೀಟ್ ವೈಡ್ ಬೈ 10 ಫೀಟ್ ಹೈಟ್ ಕಂಪ್ಲೀಟ್ TV ಯೂನಿಟ್. ಇದ್ರ ನೋಡಿದಿರ, ಸೋ ಮೆನಿ ಎಲಿಮೆಂಟ್ಸ್ ಇದೆ. ಈ ಸಿಂಪಲ್ ಆಗಿ ಕ್ಲೋಸ್ಡ್ TV ಯೂನಿಟ್ ಮಾಡ್ಬಿಡ್ಬೋದು. ಈ ನಾವು ಸೀತ್ರು ಕೊಡಲೇಬೇಕು ಅಂತೇಳಿ. ಏನಕ್ಕೆ ಅಂದರೆ ಬ್ಯಾಕ್ ಗ್ರೌಂಡ್ ವಾಲ್ ಕಾಣಲಿ. ನೋಡಿ, ಎವ್ರಿಥಿಂಗ್ ಅಲ್ಲಿ ಪ್ರತಿಯೊಂದು ಇದರಲ್ಲೂ ನಮಗೆ ಹಿಂದ್ಗಡೆ ಇರೋ ವಾಲ್ ಕಾಣ್ತಾ ಇದೆ. ಸೊ ಅದಕ್ಕೋಸ್ಕರ ಈ ಡಿಸೈನ್ ಇಷ್ಟು ಎಲಿಗೆಂಟ್ ಆಗಿ ಬಂದಿರೋದು. ಪ್ಲಸ್ ಮಿಡ್ಲಲ್ಲಿ TV ಕವರ್ ಆಗುತ್ತೆ. ನಾವು ಪ್ಲೈವುಡ್ ಅಲ್ಲಿ ಮಾಡಿಲ್ಲ, ಇದು ಅಗೇನ್ ಟೈಲ್ಸ್, ಬ್ಲ್ಯಾಕ್ ಕಲರ್ ಟೈಲ್ಸ್ ಇದೆ ವಿತ್ ಬ್ರಾನ್ಸ್ ಪಟ್ಟಿಗಳು ಬರ್ತದೆ. ನೋಡಿ, ಇದನ್ನು ಕೂಡ ನಾವು ಸ್ಟ್ರೈಟ್ ಮಾಡಿಲ್ಲ, ಒಂದು ಕರ್ವ್ ಮಾಡಿದ್ವಿ. ಸೊ ಎವ್ರಿಥಿಂಗ್ ಈಸ್ ಡಿಸೈನ್ಡ್. ಸುಮ್ಮನೆ ಯಾವುದೋ ಪಿಂಟ್ರೆಸ್ಟಲ್ಲೋ ಗೂಗಲಲ್ಲೋ ಏನೋ ಕಾಪಿ ಮಾಡಿದ್ವಿ, ಅದನ್ನು ತಂದು ಎಕ್ಸಿಕ್ಯೂಟ್ ಮಾಡಿಬಿಟ್ವಿ. ಚಾನ್ಸೇ ಇಲ್ಲ. ಇದನ್ನು ನೀವು ಹುಡ್ಕೋಕ್ಕೆ ಚಾನ್ಸು ಇಲ್ಲ. ಯಾಕೆಂದರೆ ಪ್ರತಿಯೊಂದನ್ನು ಕಾಪಿ ಮಾಡಿದ್ರೂ ಒಂದು ಪಾರ್ಟ್ ಕಾಪಿ ಮಾಡಿರ್ತೀವಿ, ಉಳ್ಕಿದ್ದೆಲ್ಲ ನಾವು ಓನಾಗಿ ಡೆವಲಪ್ ಮಾಡ್ತಾ ಹೋಗ್ತೀವಿ. ಸೊ ಇದು ಗ್ರ್ಯಾಂಡ್ ಒಂದು TV ಯೂನಿಟ್. ಹೋಪ್ ನೀವು ಇಷ್ಟಪಡ್ತೀರಾ ಅಂದ್ಕೊಂಡಿದ್ದೀನಿ ನನ್ನ TV ಯೂನಿಟ್ನ. ಬನ್ನಿ, ಈ ಕಡೆ ಬಂದರೆ ನಮ್ಮ ಪೂಜಾ ರೂಮ್ನ ತೋರಿಸಿ. ಇಲ್ಲಿ ನಮ್ಮ ಪೂಜಾ ರೂಮ್ ಬರ್ತದೆ. ನೋಡಿ ಹೆಂಗಿದೆ ಅಂತ. ಪೂಜಾ ರೂಮ್ ವಾಲ್ಗೆ ಫಸ್ಟ್ ಟೈಮ್ ಅಗೈನ್ ಟ್ರವೆಂಟೈನ್ ಪಾರ್ಕಿಂಗಲ್ಲಿ ಏನು ವಾಲ್ ಇತ್ತಲ್ಲ, ಅದೇ ಟ್ರವೆಂಟೈನ್ನ ವರ್ಟಿಕಲಿ ಪೀಸಲ್ಲಿ ಈಕ್ವಲ್ ಪೀಸಲ್ಲಿ ಕ್ಲಾಡಿಂಗ್ ಮಾಡಿದ್ವಿ ಆಲ್ ರೌಂಡ್. ಪ್ಲಸ್ ಸ್ಪೆಷಲ್ ಏನಪ್ಪ ಅಂದರೆ ಈ ಸಲ ಡೋರ್ ಡಿಸೈನ್ ಸ್ವಲ್ಪ ಚೇಂಜ್ ಆಗಿದೆ. ಇದು ಫ್ಲೂಟೆಡ್ ಗ್ಲಾಸ್. ಎಷ್ಟು ಎಲಿಗೆಂಟಾಗಿ ಕಾಣ್ತಾ ಇದೆ ಅಂತ. ಪ್ಲೇನ್ ಗ್ಲಾಸ್ಗೂ ಫ್ಲೂಟೆಡ್ ಗ್ಲಾಸ್ಗೂ ತುಂಬ ಡಿಫ್ರೆಂಟಾಗಿ ಲುಕ್ ಇದೆ. ನೀವು ಹಾಕ್ಸ್ಕೊಳ್ಳಿ, ತುಂಬ ಎಕ್ಸ್ಪೆನ್ಸಿವ್ ಏನಿಲ್ಲ. ಅದೊಂದು 1000 ರೂಪೀಸ್ ಇದ್ದರೆ ಫ್ಲೂಟೆಡ್ ಗ್ಲಾಸ್ 4000 ಇರುತ್ತೆ. ಒಂದು 3 to 4 ಟೈಮ್ಸ್ ಇದೆ. ಪ್ಲಸ್ ಅಗೈನ್ ನೀವು ಪೂಜಾ ರೂಮ್ ನೋಡಿದ್ರೆ ನೋಡಿ, ಸಿಂಪಲ್ ಆಗಿದೆ. ವಾಲ್ ಐವರಿ ಬೀಚ್ ಕಲರ್ ವಾಲ್ ಇದೆ. ಅಗೈನ್ 2 ಡೆಕೋರೇಟಿವ್ ಲೈಟ್ಸ್ ಇದೆ. POPಲಿ ಲೈಟ್ಸ್ ಇದೆ. ಚೆನ್ನಾಗಿ ಒಳ್ಳೆ ಲುಕ್ ಬರೋ ಥರ ಮಾಡಿದ್ದೀವಿ. ಬನ್ನಿ ಇಲ್ಲಿ ತೋರಿಸಿ. ಈಗ ನೋಡಿ, ನಮ್ಮದು ಗ್ರ್ಯಾಂಡ್ ಕಿಚನ್. ನಮ್ಮ ಲೇಡೀಸು ಹೈಯೆಸ್ಟ್ ಇಷ್ಟಪಡೋ ಕಿಚನ್ ಇದು. ವುಡನ್ ಗ್ರೇ ಕಾಂಬಿನೇಷನಲ್ಲಿ ಹೋಗಿದ್ದೀವಿ. ಆಲ್ ಡಿಸೈನ್ ಇರೋ ಟೈಲ್ ಇದೆ. ಅಗೈನ್ ಸೇಮ್ ಟೈಲ್ ಇಲ್ಲೂ ಕ್ಯಾರಿಯನ್ ಆಗ್ತಾ ಇದೆ ವಿತ್ ವಿಂಡೋ. ನಮ್ಮ ಎಲ್ಲ ಮನೆಗಳಲ್ಲೂ ನೋಡಿರ್ತೀರ, ಇಲ್ಲೂ ವಿಂಡೋ ಕೊಟ್ಟಿರ್ತೀವಿ. ಅಗೈನ್ ಒಂದು ಕ್ರಾಸ್ ವೆಂಟಿಲೇಷನ್ಗೆ ಅಡುಗೆ ಮನೆ ಎಸ್ಪೆಷಲಿ ಫಾರ್ ಕಿಚನ್ ಯೂಸ್ ಆಗಲಿ ಅಂತೇಳಿ ಇದನ್ನು ಒಂದು ಎಸ್ಪೆಷಲಿ ಈ ವಿಂಡೋನ ಯಾವತ್ತೂ ನಾವು ವುಡನಲ್ಲಿ ಕೊಟ್ಟಿರಲ್ಲ, ಸ್ಲೈಡಿಂಗ್ಗೆ ಕೊಟ್ಟಿರ್ತೀವಿ. ಇದು ನಮಗೆ ಕ್ಲೀನಿಂಗ್ ಪರ್ಪಸ್ ಆಗಲಿ, ಪ್ರತಿಯೊಂದಕ್ಕೆ ಯೂಸ್ ಆಗಲಿ ಅಂತ. ಹಿಂಜಸ್ ಆಗಲಿ, ಹಾರ್ಡ್ವೇರ್ ಫಿಟ್ಟಿಂಗ್ಸ್ ಆಗಲಿ. ಅಕ್ಕಿ ಚೀಲ ಏನಾರು ಅಂತಂದರೆ ಇಲ್ಲಿ ಡೈರೆಕ್ಟ್ ಇಟ್ಬಿಡ್ಬೋದು. 3 ಅಕ್ಕಿ ಮೂಟೆಗಳು, ಈ ದೊಡ್ಡ ಬಾಕ್ಸ್ಗಳು, ಆ ಥರ ಇದನ್ನು ಎಂಟಿ ಸ್ಪೇಸ್ನ ಓಪನ್ ಆಗಿಬಿಟ್ಟಿದ್ದೀವಿ. ಸೊ ಆ ಥರ ಇಡಲಿ ಅಂತ.
ಸೊ ನಾವು ಸುಮ್ಮನೆ ಕಿಚನ್ ಯೂನಿಟ್ ಮಾಡಿದ್ರು ಏನೋ ಸುಮ್ಮನೆ ಮಾಡ್ಬಿಡೋದಿಲ್ಲ, ಅದನ್ನು ಕೂಡ ತುಂಬ ಪ್ಲ್ಯಾನ್ ಮಾಡಿದ್ದೀವಿ. ಅದನ್ನು ಓಪನ್ನೇ ಬಿಟ್ಟಿಲ್ಲ, ಕಂಪ್ಲೀಟ್ಲಿ ಗ್ರೇ ಕಲರ್ಲಿ ವಾಲ್ ಕ್ಲಾಡಿಂಗ್ ಆಗಿದೆ ಕಿಚನ್ನು. ಅಟ್ ದ ಸೇಮ್ ಟೈಮ್ ಈ ಹೊಗೆ ಆಗಲಿ ಎಲ್ಲೋ ಹೋಗಿ ಸಿಕ್ಕೊಳ್ಳೋ ಥರ ಎಲ್ಲೂ ಸಂಧಿಗಳಿಲ್ಲ, ಕಂಪ್ಲೀಟ್ಲಿ ಪ್ಲೈನ್ ಸೀಲಿಂಗೆ. ಬಟ್ ಅದರಲ್ಲಿ ಡಿಸೈನ್ ಮಾಡಿದ್ದೀವಿ, ಅಲ್ಲಿ ನೋಡಿ ಲೈಟ್ಸ್ನ ಸರ್ಕ್ಯುಲರಾಗಿ ಹಾಕಿದ್ದೀವಿ, ವಿತ್ ಸ್ಕ್ವೇರ್ ಪ್ರೊಫೈಲ್ ಕೊಟ್ಟಿದ್ದೀವಿ. ಇದನ್ನೆಲ್ಲ ಮಾಡಿ ಸ್ವಲ್ಪ ಕಿಚನ್ನ ಎಲಿಗೆಂಟ್ನ ಚೆನ್ನಾಗಿ ಕಾಣಲಿ ಅಂತ. ಸೊ ಇದು ಕಿಚನ್ನು. ಗ್ರೌಂಡ್ ಫ್ಲೋರ್ ಬೆಡ್ರೂಮ್ ಇದೆ ಇದು ಗ್ರೌಂಡ್ ಫ್ಲೋರ್ ಮಾಸ್ಟರ್ ಬೆಡ್ರೂಮ್. ನೋಡಿ ಹೆಂಗಿದೆ ಅಂತ. ಇದು ಬೆಡ್ರೂಮ್ ಡೋರ್. ಇದು ಎಲ್ಲಾನು ಟೀಕ್ವುಡ್ ಡೋರೆ, ಸೈಜ್ ಇದೆ. ಆಮೇಲೆ ಈ ಗ್ರೂಸ್ ಎಲ್ಲ ನೋಡಿ ತುಂಬ ಡಿಫ್ರೆಂಟ್ ಆಗಿದೆ ಈ ಸಲ. 5x5 ವಿಂಡೋ ಬರುತ್ತೆ, ಲಾಂಗ್ ವಿಂಡೋ, ಅಷ್ಟೇ ಚೆನ್ನಾಗಿದೆ. ಇದು ಟೀಕ್ವುಡ್ ಡೋರ್ ಅಲ್ಲ, ಇದು ಟೀಕ್ವುಡ್ ಡೋರ್ ಅನ್ಕೋಬಿಡಿ, ಇದು WPC ಡೋರ್. ಸೊ 1% ಕೂಡ ವಾಟರ್ ಅಬ್ಸರ್ವ್ ಮಾಡಲ್ಲ, ಅದಕ್ಕೋಸ್ಕರ ಹಾಕಿರ್ತೀವಿ. ಬಟ್ ಇದ್ರ ಕ್ವಾಲಿಟಿ ಡಿಪೆಂಡ್ ಆಗೋದು ನಿಮ್ಮ ಡೆನ್ಸಿಟಿ ಮೇಲೆ. ಒಳ್ಳೆ ಡೆನ್ಸಿಟಿ ಹಾಕಿದ್ರೆ ನಿಮಗೆ ಸಾಲಿಡ್ ಆಗಿ ಒಂದು 30, 40, 50 ಇಯರ್ಸ್ ತನಕ ತುಂಬ ಚೆನ್ನಾಗಿ ಬರುತ್ತೆ. ಇದು ಅಗೈನ್ ಗ್ರಾನೈಟ್ ಫ್ರೇಮ್ ಹಾಕಿದ್ದೀವಿ, ಜಸ್ಟ್ ವಾಟರ್ ಅಬ್ಸರ್ವ್ ಆಗಬಾರ್ದು ಅಂತ. ಎಲ್ಲ ಬೀಚ್ ಕಲರ್. ಈ ಬಾತ್ರೂಮ್ ಕಾನ್ಸೆಪ್ಟೇ ನೋಡಿ ಒಂದ್ಸಲ ನೋಡಿ, ಕಂಪ್ಲೀಟ್ಲಿ ಐವೋರಿ ಬೇಸ್ಡ್. ಫ್ಲೋರಿಂಗ್ ಆಗಲಿ ವಾಲ್ ಆಗಲಿ ಬೇರೆ ಏನೂ ಇಲ್ಲ, ಒಂದೇ ಕಲರ್ ಇದೆ ನೋಡಿ. ಸ್ಟೇರ್ ಸ್ಟಾರ್ಟ್ ಆಯಿತು. ಇಲ್ಲಿ ಅಗೈನ್ ನೀವು ನೋಡಿದ್ರೆ ಇಲ್ಲಿ ತನಕ ಯೂಸ್ ಮಾಡ್ತಿದ್ದು ಫ್ಲೋರಿಂಗು 6x4 ಸೈಜಿಂದು ಇಟಾಲಿಯನ್ ಮಾರ್ಬಲ್ದು ಡಯಾನಾ ಬೀಚ್ ಶೇಡಲ್ಲಿ ಬಂದಿರೋ ಫ್ಲೋರಿಂಗು. ಸ್ಟೆಪ್ಸ್ ಸ್ಟಾರ್ಟ್ ಆಗ್ತಿದ್ದಂಗೆ ಸ್ಟೆಪ್ಸ್ಗೆ ನಾವು ಗ್ರಾನೈಟ್ ಲಪೋತ್ರ ಕೊಟ್ಟಿದ್ದೀವಿ. ಏನಪ್ಪ ಸ್ವಲ್ಪ ಡಿಫ್ರೆಂಟಾಗಿರಲಿ, ಬ್ಲ್ಯಾಕ್ ಬರಲಿ, ಅಟ್ ದ ಸೇಮ್ ಟೈಮ್ ಲುಕ್ಕು ಕೂಡ ನೀವು ನೋಡ್ತಾ ಇದ್ದೀರಾ ಏನೋ ಸ್ವಲ್ಪ ಡಿಫ್ರೆಂಟಾಗಿ, ಒಂದೇ ಫ್ಲೋರಿಂಗ್ ಇಲ್ದೇ ಸ್ವಲ್ಪ ಚೇಂಜ್ ಇದೆ, ಮಜಾ ಇದೆ. ಸೊ ಇಲ್ಲಿ ಬರ್ತೀರಾ ನೋಡಿ, ಬಂದಮೇಲೆ ಇಲ್ಲೊಂದು ವಾಲ್ ಕಾಣ್ತಾ ಇದೆ ನೋಡಿ, ಒಂದು ಗ್ರೇಟ್ ವಾಲ್ ಆಫ್ ಚೈನಾ ಥರ ಕಾಣ್ತಾ ಇದೆ ನೋಡಿ. ಹೆಂಗಿದೆ, ಎಷ್ಟು ಲಾಂಗ್ ವಾಲ್ ಕಾಣ್ತಾ ಇದೆ. ಇದು 30-40 ಡ್ಯೂಪ್ಲೆಕ್ಸ್ ಮನೆಯೇ, 60-40 ಅಲ್ಲ. ಅಪ್ಪ ನಾನೇನೋ ಕಟ್ಬಿಟ್ಟಿದ್ದೀನಪ್ಪ ಅಂತೇನಿಲ್ಲ, ಜಸ್ಟ್ 20 ಫೀಟ್ ಹೈಟು. ಬಟ್ ನಾವು ಮಾಡೋದ್ರಲ್ಲಿರುತ್ತೆ ಈ ವಾಲ್ನ ಯಾವ ಥರ ಡೆಕೋರೇಟ್ ಮಾಡ್ತೀವಿ ನೋಡಿ. ಒಂದೇ ಪ್ಲೈನ್ ವಾಲ್, ಇಲ್ಲಿಂದನೋ ಅಲ್ಲಿ ತನಕ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಇದಕ್ಕೆ ಯೂಸ್ ಮಾಡಿರೋದು ರೆಡ್ ಕಲರ್ ಬ್ರಿಕ್ ಪ್ಯಾಟರ್ನ್ ಟೈಲ್. ನಾನು ಯಾವಾಗಲೂ ಆಲ್ವೇಸ್ ಹೇಳ್ತಾ ಇರ್ತೀನಿ, ಯಾವ ಟೈಲ್ ಬೇಕಾದ್ರೆ ಸೋಲ್ಬೋದು ಇಡೀ ಎಂಟೈರ್ ಮನೆಗೆ. ಈ ರೆಡ್ ಕಲರ್ ಬ್ರಿಕ್ ಪ್ಯಾಟರ್ನ್ ಟೈಲ್ ಮಾತ್ರ ನೀವೆಲ್ಲ ಹಾಕಿದ್ರೂ ಅದು ಸೋಲಲ್ಲ ರೀ. ಆ ವಾಲ್ನ ರಿಚ್ ಮಾಡಿ ಅದನ್ನು ಆ ವಾಲ್ನ ಗೆಲ್ಲಿಸಿ ಕೈ ಬಿಡುತ್ತದು ಅಂತ, ಅಷ್ಟು ತಾಕತ್ತಿದೆ ಈ ವಾಲ್, ಈ ರೆಡ್ ಕಲರ್ ಪ್ಯಾಟರ್ನ್ಗೆ. ರೆಡ್ ಪ್ಯಾಟರ್ನ್ ಟೈಲ್ನ ನೋಡಿ ಎಂಟೈರ್ ವಾಲ್ಗೆ ಹಾಕಿದ್ದೀವಿ. ಆಮೇಲೆ ಏನಪ್ಪ ಅಂದರೆ ಒಂದೇ ಆಗ್ಬಿಡ್ತು, ಅದಕ್ಕೇನಾದ್ರು ಒಂದು ಬ್ಲ್ಯಾಕ್ ಇಲ್ಲಿ ಅಥವಾ ಮಿರರಲ್ಲಿ ಏನೋ ಮಾಡೋಣ ಅನ್ಕೊಂಡ್ರೆ ಮಿರರ್ ಆಗಲಿಲ್ಲ. ಕೊನೆಗೆ ಒಂದು ಬ್ಲ್ಯಾಕ್ ರೌಂಡಲ್ಲಿ ಒಂದು ನೈಟ್ ನೋಡಿದ್ರೆ ಏನೋ ಈ ಸೂರ್ಯಗ್ರಹಣ ಆದಂಗೆ ಇರ್ತದೆ ನಮಗೆ, ಆ ಲುಕ್ ಬರ್ತದೆ, ತುಂಬ ಬ್ಯೂಟಿಫುಲ್ಲಾಗಿ ಕಾಣುತ್ತೆ. ಈ ಗ್ಲಾಸಲ್ಲಿ ರಿಫ್ಲೆಕ್ಷನ್ ಆಗಿರೋದನ್ನ ಹಾಗೆ ಬಂದರೆ ಒಂದು ಹ್ಯಾಂಗಿಂಗ್ ಲೈಟ್ಸ್ ಕೊಟ್ಟಿದ್ದೀವಿ. ಇದನ್ನು ಕಾಪರ್ ಬೇಸಲ್ಲೇ ಇರಲಿ, ಸೊ ನಮ್ಮ ಬ್ರಿಕ್ಸ್ ಡಿಸೈನ್ ಜೊತೆ ಮ್ಯಾಚ್ ಆಗಲಿ. ಏನೇನೋ ಹ್ಯಾಂಗಿಂಗ್ ಲೈಟು ಯಾವುದೋ ಝೂಮರ್ ಏನೋ ಹಾಕಿ ಮಾಡೋದಕ್ಕಿಂತ ಸೇಮ್ ಕಲರು ಸೇಮ್ ಕಾಂಬಿನೇಷನಲ್ಲೇ ವರ್ಕ್ ಆಗಲಿ ಅಂತೇಳಿ ಹಾಕಿ. ಇದು ಬಂದ್ಬಿಟ್ಟು ಅಗೇನ್ ಫ್ಯಾಮಿಲಿ ರೂಮ್ ಅಂತ ಏನು ಕರಿತೀವಿ, ಫ್ಯಾಮಿಲಿ ರೂಮ್ ಇದು. ಒಂದು ಕಾಣ್ತಾ ಇದೆ, ನೀವು ಏನಪ್ಪ ಅಂತ ಯೋಚನೆ ಮಾಡ್ಬೋದು ನೀವು. ಇದು ಇನ್ಬಿಲ್ಟ್ ಒಂದು ಸೋಫಾ ಕಮ್ ಬೆಡ್ಡನ್ನು ಮಾಡ್ತಾ ಇದ್ದೀವಿ. ಇಲ್ಲಿಂದ ಇಲ್ಲಿಗೆ ನೋಡಿ, ಈ ವಿಂಡೋ ಇದೆಯಲ್ಲ, 6x6 ವಿಂಡೋ ಇದೆ. ಈ ವಿಂಡೋ ಇಂದ ಕಂಪ್ಲೀಟ್ 7 ಫೀಟ್ ನಾವೇ ಕುಷನ್ ಹಾಕಿ. ಇದೇನಕ್ಕಪ್ಪ ಅಂದರೆ ಇದು ಸಿಟ್ಟಿಂಗಿಗೋಸ್ಕರ. ಇಲ್ಲಿ ಆರಾಮಾಗಿ ಕುತ್ಕೋಬೋದು, ಯಾರು ಬೇಕಾದ್ರೂ ಕುತ್ಕೋಬೋದು. ಇಲ್ಲೂ ಕೂಡ ಸಿಟ್ಟಿಂಗ್ ಆರಾಮ ಮಾಡ್ಕೋಬೋದು, ಇಲ್ಲ ಮಕ್ಕಳು ಮಲ್ಕೋಬೋದು, ಓದ್ಕೋಬೋದು. ವಿಂಡೋ ತಕ್ಕೊಂಡು ಆರಾಮಾಗಿ ಈಸಿಯಾಗಿ ಮಾಡ್ಕೋಬೋದು, ಯೂಸ್ ಆಗ್ಬೋದು. ಇಲ್ಲಿ ಏನಪ್ಪ ಅಂದರೆ ಪ್ಲ್ಯಾಂಟರ್ ಬಾಕ್ಸ್ ಮಾಡಿದ್ದೀವಿ. ಇಲ್ಲಿ ಗಿಡ ಏನಾರು ಹಾಕಿ ಅದಕ್ಕೆ ನೀರು ಹೋಗೋ ಫೆಸಿಲಿಟಿ ಎಲ್ಲ ಕೊಟ್ಟಿದ್ದೀವಿ. ಒಂಥರ ಮನೇಲಿ ಏನೋ ಲೈವ್ ಪ್ಲ್ಯಾಂಟ್ನ ಅದನ್ನ ಎಂಜಾಯ್ ಮಾಡಲಿ ಅನ್ನೋದು ನೀರು ಹೋಗೋ ಫೆಸಿಲಿಟಿ ಕೂಡ ಕೊಟ್ಟಿದ್ದೀವಿ. ಆ್ಯಸ್ ಯೂಶ್ವಲ್ ಇಲ್ಲಿಗೂ ಕೂಡ TV ಪಾಯಿಂಟ್, ಕೇಬಲ್ಸು ಪ್ರತಿಯೊಂದು ಬರ್ತದೆ. ರೈಲಿಂಗ್ಸ್ ಇರುತ್ತೆ ಯೂಶಲಿ ಫಸ್ಟ್ ಫ್ಲೋರಲ್ಲಿ ಎಲ್ಲ. ಯೂಶಲಿ 3 ಫೀಟ್ ರೈಲಿಂಗ್ ಕೇಳಿರ್ತೀರಾ, ನಾವು ಸ್ಟೆಪ್ಸ್ ಹತ್ಕೊಂಡ್ಬಂದ್ವಲ್ಲ ಎಲ್ಲ 3 ಫೀಟ್ ರೈಲಿಂಗೆ. ನೋಡಿ ಇದು ಎಷ್ಟಿದೆ ಅಂತ, ಆಲ್ಮೋಸ್ಟ್ ಇಲ್ಲಿ ತನಕ ಇದೆ, ನಮ್ಮ ಸೊಂಟದ ತನಕ ಬರ್ತಾ ಇದೆ. ಅಂದರೆ 3.5 ಫೀಟ್. ನಮಗೆ ಬಗ್ಗಿದ್ರೂ ಭಯ ಆಗ್ತಾ ಇಲ್ಲ. ಸೊ ಯಾರೇ ನೋಡಿ, ಆ ಸೇಫ್ಟಿನ ನಾವು ನಮ್ಮ ಮನೆಗಳಲ್ಲಿ ಎಲ್ಲೆಲ್ಲಿ ಪಾಸಿಬಿಲಿಟಿ ಇರುತ್ತೋ ಆ ಸೇಫ್ಟಿನ ಪ್ರೊವೈಡ್ ಮಾಡೇ ಇರ್ತೀವಿ. ನೀವು ಯಾರ್ಯಾರು ನೋಡ್ತಾ ಇದ್ದರೆ ಈ ಥರ ಮಾಡಿಸ್ಕೋಬೇಕಿದ್ರೆ ರೈಲಿಂಗ್ಸ್ನ 3.5 ಫೀಟ್ ಮಾಡಿಸಿ, ಸೊ ಸೇಫ್ಟಿಯಾಗಿರುತ್ತೆ. ನೋಡಿ ಇದೆಷ್ಟು ಬ್ಯೂಟಿಫುಲ್ಲಾಗಿ ಪ್ಲ್ಯಾನ್ ಆಗಿದೆ ಈ ಮನೆ ಅಂದರೆ. ಒಂದು ಈ ಕಡೆ ಬೆಡ್ರೂಮು ಬಿಟ್ಟರೆ ಆ ಕಡೆ ಬೆಡ್ರೂಮ್ ನೋಡಿ, 2 ಬೆಡ್ರೂಮ್ ಎರಡೂ ದಿಕ್ಕಿಗಿದೆ. ಸೊ ಕಂಪ್ಲೀಟ್ಲಿ ಪ್ರೈವೇಸಿ ಇದೆ. ಈ ಬೆಡ್ರೂಮ್ ಪಕ್ಕನೇ ಇನ್ನೊಂದು ಬೆಡ್ರೂಮ್, ಅದ್ರ ಪಕ್ಕ ಇನ್ನೊಂದು ಬೆಡ್ರೂಮ್, ಆ ಥರ ಇಲ್ಲ. ಒಂದು ಈ ಕಡೆ ಪಾರ್ಟಲ್ಲಿದ್ದರೆ ಇನ್ನೊಂದು ಆ ಕಡೆ ಪಾರ್ಟ್ ಇದೆ. ಸೆಂಟ್ರಲ್ಲಿ ಈ ಹಾಲ್ ಡಿವೈಡ್ ಮಾಡಿದೆ. ಬನ್ನಿ ಈ ರೂಮ್ ನೋಡೋಣ. ಇದು ಫಸ್ಟ್ ಬೆಡ್ರೂಮು. ಎಲ್ಲ ನಮ್ಮದ್ರಲ್ಲಿ ಏನಪ್ಪ ಸ್ಪೆಷಲ್ ಅಂದರೆ
ಎವ್ರಿ ಬೆಡ್ರೂಮ್ ಹ್ಯಾಸ್ ಗಾಟ್ ಅಟ್ಯಾಚ್ ಬಾತ್ರೂಮ್. ಸೊ ಎಲ್ಲ ಬೆಡ್ರೂಮ್ಸು ಮಾಸ್ಟರ್ ಬೆಡ್ರೂಮ್ಸೇ ಇಲ್ಲಿ. ಬನ್ನಿ, ಎಲ್ಲ ಯೂಸ್ ಮಾಡಿರೋದು ಇಡೀ ಮನೆಗೆ ಕಂಪ್ಲೀಟ್ ಟೀಕ್ ವುಡ್. ವಾಸ್ಕಲ್ ಆಗಲಿ, ಡೋರ್ಸ್ ಆಗಲಿ, ವಿಂಡೋಸ್ ಆಗಲಿ, ಪ್ರತಿಯೊಂದು ಫಸ್ಟ್ ಕ್ವಾಲಿಟಿ ಟೀಕ್ ವುಡ್ ಯೂಸ್ ಮಾಡಿರೋದು. ಪ್ರತಿಯೊಂದಕ್ಕೂ ವಿತ್ ಯುರೋಪ ಲಾಕ್ಸ್ ಬರುತ್ತೆ, ಕೀ ಲಾಕ್ಸ್ ಬರುತ್ತೆ. ವಾವ್, ನೋಡಿ ಏನು ವಾಟ್ ಈಸ್ ವೆಲ್ಕಮಿಂಗ್ ಯು ಅಂದರೆ ಎಂಟ್ರಿ ಆದ ತಕ್ಷಣ ನೋಡಿ ಒಂದು ಗ್ರ್ಯಾಂಡ್ ಏನಪ್ಪ ಮಿರರ್ ಕಾಣ್ತಾ ಇದೆಯಾ, ವೆಲ್ಕಮ್ ಮಾಡ್ತಾ ಇದೆ ನಮ್ಮನ್ನು. ಸೊ ವಿತ್ ಅದ್ರ ಜೊತೆ ಅದ್ರ ಬ್ಯಾಕ್ ಸೈಡಲ್ಲಿ ಬ್ಲ್ಯಾಕ್ ಲೂವರ್ಸ್ ಇದೆ, ವೆರಿ ಲಾಂಗ್ ಟಾಲ್ ಮಿರರ್ ಇದೆ. ಅದಕ್ಕೊಂದು ಯೂಸ್ ಮಾಡೋ ಥರ ಏನಾರು ಒಂದು ಸ್ಟ್ಯಾಂಡ್ ಟೈಪ್ ಇದೆ. ಈ ರೂಮ್ನ ತೋರಿಸಿ ಒಂಥರ ನಮಗೆ ನಮ್ಮ ಪ್ರಕಾರ ಇದು ಒಂದು ಸೂಟ್ ರೂಮ್ ಕಾನ್ಸೆಪ್ಟಲ್ಲಿ ರೆಡಿ ಮಾಡಿದ ರೂಮ್ ಇದು. ನೋಡಿ ಇದೆಲ್ಲ ಬೆಡ್ ಇಲ್ಲಿ ಬಂತು, ಒಳ್ಳೆ ಬೆಡ್ ಬಂದರೆ ಇಲ್ಲಿಗೆ ತುಂಬ ಚೆನ್ನಾಗಿರ್ತದೆ. ಇದು ನೋಡಿ ಇದೇನು ಅಂತ ಕೇಳ್ಬೋದು, ಇದು ಒಂದು ರೌಂಡ್ ವಿಂಡೋ ಕೊಟ್ಟಿದ್ದೀವಿ ಎಸ್ಪೆಷಲಿ ಫಾರ್ ಡೇ ಲೈಟ್ ಅಷ್ಟೇ. ಅಪ್ಪಿತಪ್ಪಿ ಇದನ್ನು ಕ್ಲೋಸ್ ಮಾಡ್ಕೊಂಡ್ರು ಫಾರ್ ಪ್ರೈವಸಿ. ಅದಂತೂ ಹೊರಗಡೆಯಿಂದ ಏನೂ ಕಾಣಲ್ಲ, ಮಿರರ್ ಗ್ಲಾಸೇ ಅದು. ಸೊ ಒಳ್ಳೆ ಡೇ ಲೈಟ್ ಬರಲಿ ಅಂತ ಕೊಟ್ಟಿದ್ದೀವಿ. ಇಲ್ಲೂ ಕೂಡ 5x5 ವಿಂಡೋ ಕೊಟ್ಟಿದ್ದೀವಿ. ಅಗೈನ್ ಇದನ್ನು ಬೇ ವಿಂಡೋ ಟೈಪ್ ಕೊಟ್ಟಿದ್ದೀವಿ. ಕೂತ್ಕೋಬೋದು, ಯಾರು ಬೇಕಾದ್ರೂ ಕೂತ್ಕೋಬೋದು, ಎಂಜಾಯ್ ಮಾಡ್ಬೋದು, ಮಕ್ಕಳು ಅವರು ಇವರು. ನೋಡಿ ಅಲ್ಲಿ ಒಂದು ವಾಲ್ಪೇಪರ್ ಕೂಡ ಬರ್ತಾ ಇದೆ. ವಾಲ್ಪೇಪರ್ ಹಾಕಿ ಈ ವಿತ್ ಲೈಟ್ ಕೊಟ್ಟಿದ್ದೀವಿ. ಸೊ ತುಂಬ ರಿಚಾಗಿ ಬರ್ತದೆ ಈ ವಾಲ್. ಕಾಟ್ ಹೆಂಗಪ್ಪ ಅಂದರೆ ವಿತ್ ಸ್ಟೋರೇಜ್ ಬರ್ತದೆ, ಕಂಪ್ಲೀಟ್ಲಿ ಒಳಗಡೆ ಸ್ಟೋರೇಜ್ ಇದೆ. ಎರಡು ಅಕ್ಕಪಕ್ಕ ಯೂನಿಟ್ಸ್ ಬರ್ತಾ ಇದೆ. ಆದರೆ ಈ ರೂಮಲ್ಲಿ ನೋಡಿ ಇನ್ನೊಂದು ಏನಪ್ಪ ಸ್ಪೆಷಲ್ ಅಂದರೆ ಫ್ಲೋರಿಂಗ್. ಈ ವುಡನ್ ಫ್ಲೋರಿಂಗ್ ಇದೆ. ಆ್ಯಕ್ಚುಲಿ ವುಡನ್ ಫ್ಲೋರಿಂಗ್ ಅಲ್ಲ, ವುಡನ್ ಥರ ಇರೋ ಟೈಲ್ಸ್ ಫ್ಲೋರಿಂಗ್ ಇದು. ನೋಡಿ ಅಲ್ಲೇ ಬೇರೆ ಯೂಸ್ ಟೈಲ್ ಹಾಕಿದ್ವಿ, ಇಲ್ಲೇ ಬೇರೆ ಇದೆ. ಏನಕ್ಕೆ ಅಂದರೆ ಸ್ವಲ್ಪ ಡಿಫ್ರೆನ್ಸ್ ಇರಲಿ, ಅದೆಲ್ಲ ಕಾಮನ್ ಏರಿಯಾ ಆಗೋಯ್ತು, ಹಾಲು ಕಿಚನ್ ಅದು ಇದು ಅಂತ. ಬಟ್ ಮೇಲ್ಗಡೆ ಎರಡೂ ಬೆಡ್ರೂಮು ಸ್ವಲ್ಪ ಇನ್ನೂ ಸ್ಪೆಷಲ್ ಫೀಲ್ ಆಗಲಿ ಅಲ್ವಾ ಅಂಥೇಳಿ ಈ ವುಡನ್ ಕಲರ್ದು ಟೈಲ್ ತೊಗೊಂಬಂದು ಈ ಥರ ಪ್ಯಾಟರ್ನಲ್ಲಿ ಹಾಕಿರೋದು. ಸೊ ಇದು ಕಂಪ್ಲೀಟ್ ಇದು ರೂಮ್ ಆಗುತ್ತೆ. ಈ ಡೋರ್ನ ನಿಲ್ಲಿಸೋದಕ್ಕೂ ಕಷ್ಟ. ಇಲ್ಲಿ ಯೂಶ್ವಲಿ ಇಲ್ಲಿರುತ್ತೆ ಏನಪ್ಪ ಡೋರ್ ಸ್ಟಾಪರ್ ಅಂತ. ಆ ಡೋರ್ ಸ್ಟಾಪರ್ ಕ್ವಾಲಿಟಿ ಚೆನ್ನಾಗಿ ಬರೋದಿಲ್ಲ. ಒಂದು ಅಬ್ಬಬ್ಬ ಅಂದರೆ 1 ತಿಂಗಳು 2 ತಿಂಗಳಿಗೆ ಕಿತ್ತೋಗ್ಬಿಡ್ತದೆ. ನಾವು ಹಿಂದ್ಗಡೆ ಮ್ಯಾಗ್ನೆಟ್ ಕ್ಯಾಚರ್ ಹಾಕ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಹಾಕಿದ್ದೀವಿ ಅದನ್ನ ಅಂತ. ಫ್ಲೋರಿಂಗಿಂದ ಹಾಕಿದ್ದೀವಿ. ಇಲ್ಲಿ ಹಾಕಿದ್ರೆ ಯೂಶ್ವಲಿ ಇಲ್ಲಿ ಹಾಕ್ಬೇಕು, ಇಲ್ಲಿ ಹಾಕಿದ್ರೆ ಕಾಲಿಗೆ ಬಡಿಯುತ್ತೆ ಅಂತೇಳಿ ಹಿಂದ್ಗಡೆ ನಿಲ್ಲಿಸಿ ನೋಡಿ ಇಟ್ಕೊಳ್ಳುತ್ತೀಗ. ಸೊ ಯಾರೇ ನೆಕ್ಸ್ಟ್ ಮನೆ ಕಟ್ಟೋರು ಹಿಂದ್ಗಡೆ ಏನೂ ವಾಲ್ ಇಲ್ಲಪ್ಪ ನೋಡಿ, ಆ ಥರದ್ದೊಂದು ಮ್ಯಾಗ್ನೆಟ್ ಕ್ಯಾಚರ್ ಹಾಕ್ಬೋದು ಫ್ಲೋರಿಂಗಿಂದ. ಸೊ ನಿಮ್ಗೆ ಯೂಸ್ ಆಗುತ್ತೆ ನೋಡಿ. ಸೊ ಇಲ್ಲಿ ಏನು POP ಅಂತ ನೋಡಿದ್ರೆ ಎಂಟೈರ್ ರೂಮ್ POP ಇದೆ, ಬಟ್ ವೆರಿ ಎಲಿಗೆಂಟ್ ಡಿಸೈನ್, ಫುಲ್ಲಿ ಪ್ಲೇನ್ ಆಗಿದೆ ನೋಡಿ. ಬಟ್ ಆಲ್ ರೌಂಡ್ ಮಾತ್ರ ಲೈಟ್ ಬರ್ತಾ ಇದೆ, ಬರೀ ವಾಲ್ಸಿಗೆ ಲೈಟ್ ಹೋಗ್ತಾ ಇದೆ, ಇನ್ನೆಲ್ಲೂ ಕಾಣ್ತಾ ಇಲ್ಲ. ಅಂದರೆ ಬೆಡ್ರೂಮ್ ಅಂದರೆ ಕಾಣ್ತಾ ಇದ್ದೀವಿ, ಬಟ್ ಅಟ್ ದ ಸೇಮ್ ಟೈಮ್ ಒಂಥರ ಎಲಿಗೆನ್ಸ್ ಪ್ರತಿಯೊಂದು ಇದೆ. ಇಲ್ಲಿಗೊಂದು ಬೆಡ್ಶೀಟು ಬಂತು ಅಂದರೆ ಸೂಪರ್ ಡೂಪರ್ ಬೆಡ್ರೂಮು. ವಾರ್ಡ್ರೂಬ್ನ ಇಲ್ಲಿ ಕೊಟ್ಟಿದ್ದೀವಿ ನೋಡಿ, ಅಗೈನ್ ವಿತ್ ಪ್ರೊಫೈಲ್ ಲೈಟ್ ಬರ್ತದೆ. ಈ ಅಟ್ಯಾಚ್ ಬಾತ್ರೂಮ್ ಕೊಟ್ಟಿದ್ದೀವಿ ನೋಡಿ, ಇದನ್ನು ತೋರಿಸ್ಬೋದು. ಬಟ್ ಇಲ್ಲೇನಪ್ಪ ಅಂದರೆ ಡಿಫ್ರೆನ್ಸ್ ಇಲ್ಲಿ ಏನಪ್ಪ ತುಂಬ ಮಜಾ ಇರೋದು ಅಂದರೆ ಫುಲ್ ಪಿಂಕ್ ಕಲರ್. ನಾವು ಅಂದ್ಕೊಂಡಿದ್ದು ನಮ್ಮ ಇಮ್ಯಾಜಿನೇಷನಲ್ಲಿ ಈ ಬೆಡ್ರೂಮ್ಗೆ ಯಾರೋ ಮೋಸ್ಟ್ಲಿ ಲೇಡಿ ಕಿಡ್ಸ್ ಇರ್ತಾರಲ್ಲ, ಕಿಡ್ಸ್ ಬೆಡ್ರೂಮ್ ಆಗ್ಬೋದು. ಲೇಡೀಸ್ ಏನಾದ್ರು ಬಂದರೆ ಅವರು ಈ ಪಿಂಕ್ನ ತುಂಬ ಇಷ್ಟಪಡ್ತಾರೆ ಅಂಥೇಳಿ ಇದನ್ನು ಮಾಡಿರೋದು. ಒಂದೇನಪ್ಪ ಸ್ಪೆಷಲಿ ಬೆಡ್ರೂಮಲ್ಲಿ ಅಂದರೆ ನೋಡಿ, ಇದೇನೇ ಬಾಲ್ಕನಿ, ಫ್ರೆಂಚ್ ಡೋರ್ ಇದೆ. ಬನ್ನಿ, ತುಂಬ ಚೆನ್ನಾಗಿದೆ. ವಿತ್ ಮಸ್ಕಿಟೋ ನೆಟ್ ಬರ್ತದೆ ಇದು. ಇಲ್ಲಿ ನೋಡಿ, ಬೇಡ ಅಂದರೆ ನಮಗೆ ವಿತ್ ಮಸ್ಕಿಟೋ ನೆಟ್. ಮಲಗಬೇಕಾರೆ ನೈಟ್ ಆರಾಮ ನೆಟ್ ಹಾಕ್ಕೊಂಡು ಆರಾಮ ಮಲ್ಕೊಂಬಿಡ್ಬೋದು. ಮನೆ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ತೋರಿಸ್ತೀನಿ. ಸ್ಮಾಲ್ ಬಾಲ್ಕನಿ, ಬಟ್ ಅಷ್ಟೇ ಕ್ಯೂಟಾಗಿದೆ, ಅಷ್ಟೇ ಬ್ಯೂಟಿಫುಲ್ ಆಗಿದೆ ನೋಡಿ. ತುಂಬ ಚಿಕ್ಕ ಬಾಲ್ಕನಿ, ಒಂದು 6x5 ಬರ್ತದೆ. ಬಟ್ ಎಷ್ಟು ಗಾಳಿ ಇದೆ ಇದರ ಇಲ್ಲಿ ಅಂದರೆ ಇಲ್ಲಿ ತಗೊಂಡು ಫೀಲ್ ಮಾಡಬೇಕಷ್ಟೆ. ಇಲ್ಲಿ ಪ್ರತಿ ಸಲ ಗ್ರಿಲ್ ಹಾಕ್ತಾ ಇದ್ವಿ, ಬಟ್ ಈ ಸಲ ಏನೋ ಮಾಡಬೇಕಲ್ಲ, ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂತೇಳಿ ಈ ಜಾಲಿನ ಹಾಕಿ. ಬಟ್ ಅಗೇನ್ ಜಾಲಿ ಕೂಡ ಸೇಫ್ಟಿಗೂ ಇಶ್ಯೂ ಆಗಬಾರ್ದು, ನಾಳೆ ಯಾರು ಬೇಕಾದ್ರೂ ಹೊಡ್ಕೊಂಬಂದ್ಬಿಡ್ತಾರೆ ಅಂತೇಳಿ ಯಾರೂ ನುಸಿಯೋಕೆ ಆಗಬಾರ್ದು, ಅಷ್ಟು ಕಮ್ಮಿ ಜಾಗದಲ್ಲಿ ಮಾತ್ರ ಹಾಕಿ, ಬಾಕಿ ಎಲ್ಲ ಗ್ರಿಲ್ ಹಾಕಿ. ಸೊ ಇದನ್ನು ಇನ್ನೂ ಮೋರ್ ಅಟ್ರಾಕ್ಟಿವ್ ಮಾಡಿದ್ದೀವಿ ಈ ಬಾಲ್ಕನಿನ ನೋಡಿ. ಇದು ಸೌತ್ ವೆಸ್ಟ್ ಬೆಡ್ರೂಮ್. ಸೊ ಮನೆ ಯಜಮಾನ ಮಲಗೋ ಜಾಗ ಇದು ನೋಡಿ, ಫಸ್ಟ್ ಕ್ಲಾಸ್ ಆಗಿದೆ. ಇದನ್ನು ಕೂಡ ಗ್ರ್ಯಾಂಡಾಗಿ ಸೇಮ್ ಸೈಜ್ ಕಿಂಗ್ ಸೈಜ್ ಬೆಡ್ ಬರ್ತದೆ, ವಿತ್ ಬಾಟಮ್ ಸ್ಟೋರೇಜ್ ಇದೆ, ಫುಲ್ಲು ವಿತ್ ಸ್ಟ್ರಿಪ್ ಬರ್ತದೆ. ಇಲ್ಲೂ ಕೂಡ ಕಂಪ್ಲೀಟ್ ವಾಲ್ಪೇಪರ್ ಪ್ಲ್ಯಾನ್ ಆಗಿದೆ, ಇನ್ನೂ ಬಂದಿಲ್ಲ, ಬರೋದಿದೆ. ಫ್ಲೋರಿಂಗಲ್ಲಿ ಆ್ಯಸ್ ಯೂಶ್ವಲ್ ಸೇಮ್ ಇದೆ. ಆ ಬೆಡ್ರೂಮ್ ಈ ಬೆಡ್ರೂಮ್ ಎರಡೂ ಎಲಿಗೆಂಟಾಗಿ ವುಡನ್ ಕಲರ್ದು ಟೈಲ್ಸ್ ಹಾಕಿದ್ದೀವಿ. ಇಲ್ಲೂ ಕೂಡ ಅಬ್ಸರ್ವ್ ಮಾಡಿದ್ರೆ ಇಲ್ಲೂ ನೋಡಿ ಒಂದು ಬೇ ವಿಂಡೋ ಹಾಕಿದ್ದೀವಿ, ಅದೇ ಸ್ಪೆಷಲ್. ಇಲ್ಲೂ ಕೂಡ ಆರಾಮಾಗಿ ಕೂತ್ಕೋಬೋದು.
ಯಾಕೆಂದರೆ ಇಲ್ಲಿ ಕುತ್ಕೊಂಡು ಎಂಜಾಯ್ ಮಾಡಿ ಆ ರೂಮ್ಗೆ ಯಾಕಪ್ಪ ಮಿಸ್ ಮಾಡಬೇಕು ಅಲ್ವಾ. ಸೊ ಹಂಗಾಗಿ ಇಲ್ಲೂ ಕೊಟ್ಟಿದ್ದೀವಿ, ಇಲ್ಲೂ 5x5 ವಿಂಡೋ ಕೊಟ್ಟಿದ್ದೀವಿ, ಮಸ್ತಾಗಿ ಗಾಳಿ ಬರ್ತದೆ ನೋಡಿ. ಇಲ್ಲಾದಮೇಲೆ ಇಲ್ಲಿ ಬನ್ನಿ, ಇಲ್ಲಿ ಅಟ್ಯಾಚ್ ಬಾತ್ರೂಮ್ ಇದೆ. ಒಂದು ಸಲ ಈ ಬಾತ್ರೂಮ್ ತೋರಿಸಿ, ಇದನ್ನು ತುಂಬ ಚೆನ್ನಾಗಿ ಮಾಡಿದ್ದೀವಿ. ನೋಡಿ ಈ ಬಾತ್ರೂಮ್ನ ತೋರಿಸಿ, ಗ್ರೇ ಥೀಮಲ್ಲಿ ಮಾಡಿದ್ದೀವಿ. ಗ್ರೇ ಮತ್ತು ಲೈಟ್ ಗ್ರೇ, ಒಂಥರ ಡಿಫ್ರೆಂಟಾಗಿ ಮಾಡಿದ್ದೀವಿ. ಹೆಂಗಿದೆ ಇದನ್ನು ವರ್ಟಿಕಲಿನೇ ಹೋಗುತ್ತೆ ಟೈಲ್ಸ್, 8 ಫೀಟ್. ಇದನ್ನೆಲ್ಲ 2x4 ಟೈಲ್ಸ್ ಆ್ಯಕ್ಚುಲಿ. ಇದನ್ನು ಒಂದೊಂದು ಸೈಜಲ್ಲಿ ಕಟ್ ಮಾಡಿ ಹಾಕಿರೋದು. ಸೊ ಇಲ್ಲಿ ಶವರ್ ಹತ್ರ ಒಂದು ಫುಲ್ ಸೈಜ್ ಬರಲಿ, ಆಮೇಲೆ ಚಿಕ್ಕ ಪೀಸ್ ಬರಲಿ, ಆಮೇಲೆ ದೊಡ್ಡ ವಿತ್ ಮಿರರು, ವಾಶ್ ಬೇಷನು. ಇಲ್ಲಿ ಇದೆ ಮಿರರು ನೋಡಿ, ಇಲ್ಲೊಂದು ಗ್ರ್ಯಾಂಡ್ ಮಿರರು. ಅಗೇನ್ ಸೇಮ್ ಫ್ಯಾಷನಲ್ಲಿ ಕಾಣ್ತಿದೆ. ಬ್ಲ್ಯಾಕ್ ಲೋವರ್ಸ್ ಹಾಕಿದ್ದೀವಿ, ಬ್ಲ್ಯಾಕ್ ಲೋವರ್ಸ್ ಇದೆ ನೋಡಿ, ಎಷ್ಟು ಚೆನ್ನಾಗಿದೆ ಮಿರರು. ವಿತ್ ರೌಂಡ್ ಇದೆ, ಟಾಪಲ್ಲಿ ರೌಂಡ್ ಇದೆ. ಸೊ ವೈಡಾಗಿದೆ. ನಾವು ಸುಮ್ಮನೆ ಎಲ್ಲೇ ಮಿರರ್ ಕೊಟ್ಟರು ನಾವು ಇಷ್ಟು ಮನುಷ್ಯ ಕಾಣ್ತಾನೆ, ಇಷ್ಟೇ ಕೊಡೋದಿಲ್ಲ, ಸ್ವಲ್ಪ ಇಷ್ಟಾಗಲ ಕೊಡಬೇಕು. ಆಮೇಲೆ ಟಾಲ್ ಒಂದು 6 ಫುಟ್ ಮನುಷ್ಯ ಫುಲ್ ಕಾಣಬೇಕು, ಆ ಥರ ಕೊಡ್ತೀವಿ ನಮ್ಮ ಮನೆಯಲ್ಲಿ. ಬಾಲ್ಕನಿ, ಈ ಮನೆಯಲ್ಲಿ ಏನಪ್ಪ ಸ್ಪೆಷಲ್, 30-40 ಟ್ರಿಪ್ಲೆಕ್ಸ್ ಮನೆ. ಕೆಳಗಡೆ 1 ಬೆಡ್ರೂಮ್ ಇತ್ತು, ಮೇಲ್ಗಡೆ 2 ಬೆಡ್ರೂಮ್ ಇದೆ. ಎರಡೂ ಕೂಡ 30 ಫೀಟ್ ಲೆಂತ್ ಬೈ 14 ಫೀಟ್ ವಿಡ್ತ್ನ ಕವರ್ ಮಾಡ್ತದೆ ನೋಡಿ. ಇದು ಸೂಟ್ ರೂಮ್ ಆಗಲ್ವಾ. ಸೊ ಎರಡಕ್ಕೂ ಸ್ಪೆಷಲಾಗಿ ಎರಡಕ್ಕೂ ಬಾಲ್ಕನಿ ಇದೆ. ಬನ್ನಿ ಇದಕ್ಕೂ ನೋಡಿ ಎಷ್ಟು ದೊಡ್ಡ ಬಾಲ್ಕನಿ ಇದೆ ನೋಡಿ. ಇದು ವೈಡ್ ಬಾಲ್ಕನಿ ವಿತ್ ಗ್ಲಾಸ್ ರೈಲಿಂಗ್ ಬರುತ್ತೆ. ಆಮೇಲೆ ಒಂದು ಬ್ರೌನ್ ಕಲರ್ ಟೈಲ್ಸ್ನ ವಾಲ್ ಮತ್ತು ಫ್ಲೋರ್ ಫುಲ್ಲು ಕ್ಲಾಡಿಂಗ್ ಮಾಡಿದ್ದೀವಿ. ಇಲ್ಲಿ ಸ್ಟೇರ್ ಕೇಸ್ ಎಲ್ಲಪ್ಪ ನೋಡಿ, ಇಲ್ಲಿಂದ ಸ್ಟೇರ್ ಕೇಸ್ ಸ್ಟಾರ್ಟ್ ಆಗುತ್ತೆ. ಯೂಶ್ವಲಿ ಇಲ್ಲೇನಪ್ಪ ಸ್ಪೆಷಲ್ ನಮ್ಮ ಮನೆಯಲ್ಲಿ ಅಂದರೆ, ಯೂಶ್ವಲಿ ಎಲ್ಲ ಮನೆಗಳಲ್ಲಿ ಈ ಥರ ನೋಡಿರ್ತೀರ 3 BHK ಮನೆಗಳಲ್ಲಿ ಸ್ಟೇರ್ ಕೇಸ್ನ ಸರ್ಕ್ಯುಲರ್ ರೌಂಡ್ ಮಾಡಿಸಿರ್ತಾರೆ ನೋಡಿ. ಎಷ್ಟು ಪ್ಲ್ಯಾಂಡ್ ಮಾಡಿ ಇದನ್ನು ಡಿಫ್ರೆಂಟ್ ವೇನಲ್ಲಿ ಮಾಡಿಸಿದ್ದೀವಿ. ಹಿಂಗೆ ಹೋಗುತ್ತೆ, ಮತ್ತೆ ಹಿಂಗೋಗಿ, ಮತ್ತೆ ಹಿಂಗೋಗಿ ನೋಡಿ. ರೇಲಿಂಗ್ಸ್ ನೋಡಿ ಹೆಂಗೋಗಿದೆ ಅಂತ. ಸೊ ಲುಕ್ಕಲ್ಲಿ ಯಾವುದೇ ಕಾಂಪ್ರಮೈಸ್ ಆಗಬಾರ್ದು, ಅಟ್ ದ ಸೇಮ್ ಟೈಮ್ ಸ್ಟೇರ್ ಕೇಸು ಕಂಫರ್ಟಬಲ್ ಆಗಿ ಬರಲಿ ಅಂಥೇಳಿ ಸರ್ಕ್ಯುಲರ್ ರಿಪ್ಲೇಸ್ಮೆಂಟ್ನ ಮಾಡಿದ್ದೀವಿ. ನೀವು ಆರಾಮಾಗಿ ಟ್ರೈ ಮಾಡ್ಬೋದು ಆ್ಯಕ್ಚುಲಿ ನೀವು ಬೇರೆ ಎಲ್ಲೋ ಮನೆಗಳಲ್ಲಿ. ಸೊ ಇದು ಟೆರಾಸ್ಗೆ ಹೋಗುತ್ತೆ ಅಷ್ಟೇ, ಮೇಲೆ ಯಾವುದೋ ರೂಮ್ ಇರೋದಿಲ್ಲ. ಇನ್ನು ಮೇಂಟೆನೆನ್ಸ್ಗೆ ಯಾರು ಬೇಕಾದ್ರೂ ಟೆರಾಸ್ಗೆ ಹೋಗ್ಬೋದು ನೋಡಿ. ಅಬ್ಸರ್ವ್ ಮಾಡಿದ್ರೆ ಬರೀ ಲೈಟ್ ಮಾತ್ರ ಔಟ್ಸೈಡ್ ಇದೆ ಅಷ್ಟೇ. ಕಂಪ್ಲೀಟ್ ಔಟ್ಸೈಡಲ್ಲಿ ಸ್ಟ್ರಿಪ್ ಲೈಟ್ ಬರ್ತಾ ಇದೆ. ಸೆಂಟ್ರಲ್ ಫ್ಯಾನ್ ಹತ್ರ ಅಗೈನ್ ಬ್ಲ್ಯಾಕ್ ಲೂವರ್ಸ್ ಹಾಕಿ ಸ್ಟ್ರಿಪ್ ಕೊಟ್ಟಿದ್ದೀವಿ. ಸೊ ಅಲ್ಲೊಂದು ಲೈಟು, ಇಲ್ಲೊಂದು ಲೈಟು, ಸೆಂಟ್ರಲ್ ಪ್ರೊಫೈಲು ನೋಡಿ. ಆಮೇಲೆ ಈ ರೂಮಲ್ಲಿ ಇನ್ನೊಂದು ಸ್ಪೆಷಲಾಗಿ ಮಾಡಿದ್ದೀವಿ, ಕಾಟ್ಗೆ ಬಾಟಮಲ್ಲಿ ಫುಲ್ಲು ಸ್ಟ್ರಿಪ್ ಲೈಟ್ ಕೊಟ್ಟಿದ್ದೀವಿ. ತುಂಬ ಮಜವಾಗಿ ಕಾಣ್ತಾ ಇದೆ ವುಡನ್ ಫ್ಲೋರಿಂಗ್ ಇರೋದ್ರಿಂದ. ನೀವೇ ನೋಡಿ, ಬಾಕಿ ಎಲ್ಲ ಲೈಟ್ಸ್ ಆಫ್ ಮಾಡಿದ್ದೀವಿ, ಬರೀ ವುಡನ್ ಫ್ಲೋರಿಂಗ್ ಇದೆ. ಈ ಯೂಶ್ವಲಿ ಮಲ್ಕೊಳೋಕ್ಕಿಂತ ಮುಂಚೆ ಒಂದು ಅರ್ಧ ಗಂಟೆ ಮಾತಾಡ್ತಾರೆ ಗೊತ್ತಾ, ಗಂಡ ಹೆಂಡ್ತಿ ನಾವು ಮಕ್ಕಳು ಒಂದು 3-4 ಜನ ಇರ್ತಾರೆ ಮಲ್ಕೊಂಡು, ಒಂದು ಅರ್ಧ ಗಂಟೆ ಅದು ಇದು ಮಾತಾಡ್ತಾರೆ. ಭಾಳ ಬ್ಯೂಟಿಫುಲ್ ಆಗಿರ್ತದೆ ನೋಡಿ. ಒಂದ್ಸಲ ಎಂಜಾಯ್ ಮಾಡಿ ನೀವೇ ನೋಡಿ. ಫುಲ್ ಬರೀ ಬಾಟಮಲ್ಲಿದೆ. ಸೊ ಯಾವ ಡಿಸ್ಟರ್ಬೆನ್ಸು ಇಲ್ಲ, ಅಂದರೆ ಕಣ್ಣಿಗೆ ಏನೂ ಹೊಡೆಯೋದಿಲ್ಲ. ತುಂಬ ಹಿತವಾಗಿ ಮೈಲ್ಡಾಗಿ ಸ್ಪ್ರೆಡ್ ಆಗಿರುತ್ತೆ ಲೈಟ್ ನೋಡಿ. ಹೆಂಗೆ ಮೈಲ್ಡಾಗಿ ಸ್ಪ್ರೆಡ್ ಆಗಿದೆ, ಗೋಲ್ಡ್ ಕಲರ್ ಲೈಟು. ಸೊ ಡೆಫಿನೆಟ್ಲಿ ಮನೆ ತೊಗೊಳೋರು ತುಂಬ ಎಂಜಾಯ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀವಿ. ಎಲ್ಲನೂ ಒಂಥರ ಪ್ಲ್ಯಾನ್ ಮಾಡಿದ್ದೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅಷ್ಟೇ. ಇಲ್ಲೇನೋ ಇಲ್ಲೂ ಅಗೈನ್ ಸುಮ್ಮನೆ ಒಂದು ಇಷ್ಟ ಬಂದ ಹತ್ರ ಒಂದು ಲೈಟ್ ಕೊಡು ಏನೋ ಆ ಥರ ಏನಿರೋದಿಲ್ಲ. ಬೇಸ್ಡ್ ಆನ್ ಅವರ್ ಎಕ್ಸ್ಪೀರಿಯನ್ಸು ಒಂದು ಒಳ್ಳೆ ಲುಕ್ ಬರಲಿ ಅಂತಲೇ ಮಾಡಿದ್ದೀವಿ. ಅಫ್ಕೋರ್ಸ್ ಚೆನ್ನಾಗಿ ಬಂದಿದೆ ಅಂದ್ಕೊಂಡಿದ್ದೀನಿ. ಸೊ ಕಂಪ್ಲೀಟ್ ವಿಡಿಯೋನ ನೋಡಿದ್ದೀರಾ ಅಂದ್ಕೊಂಡಿದ್ದೀನಿ. ಮೋಸ್ಟ್ಲಿ ಯಾರು ಮನೆ ತೊಗೊಳ್ಬೇಕಂತಿದ್ದೀರಾ ವಿಡಿಯೋ ನೋಡಿ. ಒಂದು ಸಲ ವಿಡಿಯೋದಲ್ಲಿ ಎಷ್ಟು ಕವರ್ ಮಾಡೋಕ್ಕಾಗುತ್ತೋ ಗೊತ್ತಾಗಲ್ಲ. ಒಂದು ಸಲ ಡೈರೆಕ್ಟಾಗಿ ಬಂದು ವಿಸಿಟ್ ಮಾಡಿ. HG ಬಿಲ್ಡರ್ಸ್ ಅಂತ ಫೋನ್ ನಂಬರ್ ಕೊಟ್ಟಿರ್ತೀವಿ, ಫೋನ್ ಮಾಡಿಕೊಂಡು ಆರಾಮಾಗಿ ಬಂದು ವಿಸಿಟ್ ಮಾಡಿ. ಪ್ಲಸ್ ಈ ಮನೆಗೆ ಹಾಕಿರೋ ಮೆಟೀರಿಯಲ್ಸ್ ಬಗ್ಗೆ ವರಿನೇ ಮಾಡೋಂಗಿಲ್ಲ, ಬಿಕಾಸ್ ವಿ ಆರ್ ಇಂಜಿನಿಯರ್ಸ್. ನಾವು ಮೊದಲೇ ಹೇಳಿದ್ದೀವಿ, ನಮ್ಮದು ಒಂದು ಕನ್ಸ್ಟ್ರಕ್ಷನ್, ವಿ ಆರ್ ಬಿಲ್ಡರ್ಸ್ ಕಮ್ ಇಂಜಿನಿಯರ್ಸ್ ಆಗಿರೋದ್ರಿಂದ ನಾವು ಒಂದು ಟ್ರಸ್ಟೆಡ್ ಕ್ವಾಲಿಟಿನ ಒಂದು ಮೇಂಟೈನ್ ಮಾಡೇ ಮಾಡ್ತೀವಿ ಅಂತ. ಸುಮ್ಮನೆ ಇನ್ ಜನರಲ್ ಹೇಳ್ಬೇಕಂದ್ರೆ, ಈ ಬ್ಲ್ಯಾಕ್ ಕಾಟನ್ ಸಾಯಿಲ್ ಅಂತಾರೆ ಈ ಮಹಾಲಕ್ಷ್ಮಿ ಲೇಔಟ್, SS ಲೇಔಟ್ ಇದೆಲ್ಲ. ಅಯ್ಯೋ ಬ್ಲ್ಯಾಕ್ ಸಾಯಿಲ್ ಅಲ್ಲಿ ಬೇಡಪ್ಪ ಮನೆ, ಬ್ಲ್ಯಾಕ್ ಸಾಯಿಲು ರೆಡ್ ಸಾಯಿಲ್ ಅನ್ನೋ ಕಾನ್ಸೆಪ್ಟ್ ತುಂಬ ಹಳೇದಾಗೋಯ್ತು. ಓಕೆ, ಅದನ್ನು ಬಿಟ್ಬಿಡಿ. ಬ್ಲ್ಯಾಕ್ ಸಾಯಿಲ್ ಆದರೆ ಏನಿಲ್ಲ, ನಾವು ಡೆಪ್ತ್ ಜಾಸ್ತಿ ಹೋಗ್ಬೇಕಷ್ಟೇ, ಫೌಂಡೇಶನ್ ಡೆಪ್ತು. ಅದನ್ನು ನಾವು ಹೋಗಿದ್ದೀವಿ. ಈ ಮನೆಗೆ 7.5 ಅಡಿ ಹೋಗಿರೋದು, 7.5 ಫೀಟ್ ಡೆಪ್ತ್ ಹೋಗಿದ್ದೀವಿ. ಓಕೆ, 7.5 ಫೀಟ್ ಡೆಪ್ತ್ ಹೋಗಿದ್ದೀವಿ. 12 ಪಿಲ್ಲರ್ ಹಾಕಿದ್ದೀವಿ. ಸೊ ಫುಟಿಂಗ್ ಕೂಡ ತುಂಬ ಸ್ಟ್ರಾಂಗಾಗಿ ಹಾಕಿದ್ದೀವಿ. ಫೌಂಡೇಶನ್ ಬಂದ್ಬಿಟ್ಟು 3 ಫೀಟ್ ಹೈಟಲ್ಲಿದೆ ರೋಡಿಂದ. ಸೊ ನಾಳೆ ಸಿಮೆಂಟ್ ರೋಡ್ ಬಂದೂ ವಿ ಆರ್ ಇನ್ ಎ ಸೇಫ್ ಪೊಸಿಷನ್. ಓಕೆ, ದೆನ್ ನೆಕ್ಸ್ಟ್ ಮೆಟೀರಿಯಲ್ ಅಂತ ಮಾಡಿದ್ರೆ ಹರಿಹರ ಬ್ರಿಕ್ಸ್ ಯೂಸ್ ಮಾಡಿದ್ದೀವಿ. ಸಿಮೆಂಟ್ ಬಂದ್ಬಿಟ್ಟು ಕಂಪ್ಲೀಟ್ ಮನೆಗೆ ನಾವು ಆಲ್ವೇಸ್ ನಮ್ಮದೆಲ್ಲ ಪ್ರಾಜೆಕ್ಟಲ್ಲಿ ಯೂಸ್ ಮಾಡೋದೇ ಶ್ರೀ ಸಿಮೆಂಟ್, ಅದನ್ನೇ ಯೂಸ್ ಮಾಡಿರೋದು. ಇನ್ನು ಫಿನಿಷಿಂಗ್ ಐಟಮ್ಸ್ ಎಲ್ಲ ಬಂದರೆ
ಪೈಪ್ಸ್ ಎಲ್ಲ ಬಂದ್ಬಿಟ್ಟು ಆಶೀರ್ವಾದ ಹಾಕಿರೋದು, ವೈರ್ ಬಂದ್ಬಿಟ್ಟು ಕಂಪ್ಲೀಟ್ಲಿ ಹವೆಲ್ಸ್, ಸ್ವಿಚ್ಚಸ್ ಬಂದ್ಬಿಟ್ಟು ಹವೆಲ್ಸ್, ಆಮೇಲೆ ವುಡ್ ಬಂದ್ಬಿಟ್ಟು ಕಂಪ್ಲೀಟ್ಲಿ ಟೀಕ್ ವುಡ್, ಎಂಟೈರ್ ವಿಂಡೋಸ್ ಆಗಲಿ ಡೋರ್ಸ್ ಆಗಲಿ ಕಂಪ್ಲೀಟ್ಲಿ ಟೀಕ್ ವುಡ್ ಹಾಕಿರ್ತೀವಿ. ಈವನ್ ಫ್ಯಾನ್ಸ್ ಕೂಡ ಬಂದ್ಬಿಟ್ಟು ಹವೆಲ್ಸ್ ಇರ್ತದೆ. ಎವ್ರಿ ಲೈಟ್ ಹ್ಯಾಸ್ ಗಾಟ್ 2 ಇಯರ್ ವಾರಂಟಿ ಇರ್ತದೆ. ಏನೇ ಆದರೂ ಕೂಡ ಫ್ರೀ ರಿಪ್ಲೇಸ್ಮೆಂಟ್ ಇರ್ತದೆ. ಆಮೇಲೆ ಈ ಮನೆಗೆ ಹಾಕಿರೋ ಎವ್ರಿ ಟ್ಯಾಪ್ ಜಾಗ್ವರ್ ಮತ್ತು ಹಿಂಡ್ವೇರ್ದಾಗಿರುತ್ತೆ, ಅದು ಕೂಡ ಇನ್ಕ್ಲೂಡೆಡ್ ವಾರಂಟಿ ಇರುತ್ತೆ. ಈ ಮನೆ ಸೇಲಿಗಿದೆ. ಇದರ ಪ್ರೈಸ್ ಬಂದ್ಬಿಟ್ಟು 1.5 crore, ನೆಗೋಷಿಯಬಲ್ ಇರ್ತದೆ, ಮರಿಬೇಡಿ. ಆರಾಮಾಗಿ ಬಂದು 1.5 ಕೋಟಿನ ಅಂತ ಕೂತ್ಕೊಂಡು ಯಾರೂ ಭಯಪಡೋ ಅವಶ್ಯಕತೆ ಇಲ್ಲ. ಬರ್ಬೋದು, ನೋಡಿ, ಇಷ್ಟಪಡಿ, ನಿಮ್ಗೆ ಇಷ್ಟ ಆಗಿ ಆಮೇಲೆ ಕೂತ್ಕೊಂಡು ಮಾತಾಡುವ, ಪ್ರೈಸ್ನ ಬಗ್ಗೆ ಮಾತಾಡ್ಬೋದು. ಸೊ ಇಲ್ಲಿ ಓವರಾಲ್ ನೋಡೋದಾದ್ರೆ ಏನಪ್ಪ ಅಂದರೆ, ನೀವು ವರಿ ಮಾಡೋ ಅಂಥ ಮನೆ ಅಲ್ಲ ಇದು. ನಮ್ಮ ಕಡೆಯಿಂದ ಯಾವ ಮನೆ ಬಂದರೂ ತುಂಬ ಒಳ್ಳೆ ಮನೆ ಇರ್ತದೆ. ಕ್ವಾಲಿಟಿನ ಆರಾಮಾಗಿ ನಂಬಿ ತೊಗೋಬೋದು. ಪ್ಲಸ್ ಸೈಟ್ ಡಾಕ್ಯುಮೆಂಟ್ಸ್ ಅಂತ ಬಂದರೆ ತುಂಬ ಕ್ಲೀನಾಗಿರ್ತದೆ. ಫೈನಲಿ ಅಪ್ರೂವ್ಡ್ ಲೇಔಟ್ ಇದು. ಯಾರಿಗೆ ಬೇಕಾದರೂ ನಿಮ್ಮ ಪ್ರೊಫೈಲ್ ಚೆನ್ನಾಗಿದ್ದರೆ ಒಳ್ಳೆ ಕಡೆ ಲೋನ್ ಆಗ್ತದೆ. ನಾವು ಟೈಅಪ್ ಆಗಿರೋದು ಕೆನರಾ ಬ್ಯಾಂಕ್ ಜೊತೆ 7.5% ಲೋನ್ ಆಗ್ತದೆ. ಆ ಲೋನ್ ಮಾಡೋ ಜವಾಬ್ದಾರಿನೂ ನಮ್ಮದೇ ಇರ್ತದೆ. ಏನೂ ಗೊತ್ತಿಲ್ಲಪ್ಪ, ಕ್ಲಿಯರ್ ಅಗ್ರಿಮೆಂಟ್ ಮಾಡಿಸಿ, ಲೋನ್ ಮಾಡಿಸಿ, ನಿಮಗೆ ರಿಜಿಸ್ಟ್ರ್ ಮಾಡಿ, ತುಂಬ ಕ್ಲೀನಾಗಿ ಪ್ರೋಸೆಸ್ನ ಮುಗಿಸಿ ಕೊಡೋ ಜವಾಬ್ದಾರಿ ಕೂಡ ನಮ್ಮದಿರ್ತದೆ. ನೀವು ವರಿ ಮಾಡೋ ಅವಶ್ಯಕತೆ ಇಲ್ಲ. ಸೊ ಎಲ್ಲನೂ ಕವರ್ ಮಾಡಿದ್ದೀನಿ ಅಂದ್ಕೊಂಡಿದ್ದೀನಿ. ಸೊ ಯಾರು ಬೇಕಾದ್ರೂ ಬಂದು ನೋಡಿ, ಇಷ್ಟ ಆದವರು ಮನೆ ತಗೊಳ್ಳಿ. ಥ್ಯಾಂಕ್ ಯು. ನಮಸ್ಕಾರ.